गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಂಡ್ರು ರಚಿಸಿದಂತ ಕೈವೆಲ್ಲ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳದ ಆಧಾರದ ವಿಷಯ 5ನೇ ಒಂದು ಪದ್ಯವನ್ನ ನಾವು ನೋಡ್ಬೇಕಾಗ್ತದೆ ಇವಾಗ. ಯಾಕಂದ್ರೆ ಹಿಂದಿನ ವಿಚಾರದಲ್ಲಿ ಕೂಡ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು. ಕೈವೆಲ್ಲ ಅರಿವಿಂದ ಅಹುದೆಂದೊಡೆ ಆತ್ಮ ಕೂವಿದರಿಂತು ನೋಡ್ಬೋದು ಅನ್ನುವಂಥ ವಿಚಾರವನ್ನ ಅವರು ಹೇಳಿದ್ರು. ಯಾವ ರೀತಿ ಜ್ಞಾನ ಆಗುತ್ತೆ ಅಂತಃಕರಣದಲ್ಲಿ ಅನ್ನುವಂಥದ್ದು. ಅದಕ್ಕೆ ಈ ಜ್ಞಾನ ಅನ್ನುವಂಥದ್ದು ಆಗ್ಬೇಕಾದ್ರ ಇದಕ್ಕ ಹಲವಾರು ಒಂದು ಪೂರ್ವ ಸಾಧನೆಗಳು ಬೇಕಾಗ್ತದ. ಮಲ ವಿಕ್ಷೇಪ ದೋಷ ನಿವೃತ್ತಿ ಆದ್ಮೇಲೆ ಆವರಣ ದೋಷ ಇರ್ತದ. ಸದ್ಗುರುಗಳಿಗೆ ಶರಣ ಆಗತನಾಗಿ ಈ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗ್ತದ. ಯಾಕಂತಂದ್ರ ಇಲ್ಲಿ ಕೂಡ ಏನ್ ಹೇಳ್ತಾರ, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ. ಈ ಅನುಬಂಧ ಚತುಷ್ಟಯ ಒಳಗ ಪ್ರಯೋಜನ ಅನ್ನುವಂಥದ್ದು ಬರ್ತದಲ್ಲ ಕೊನೆಗೆ. ಅಧಿಕಾರಿ, ವಿಷಯ, ಸಂಬಂಧ, ಪ್ರಯೋಜನ, 3 ರೀತಿಯಾಗಿರುವಂಥದ್ದು ಪ್ರಯೋಜನ. ಜ್ಞಾನದಿಂದ ಏನ್ ಪ್ರಯೋಜನ ಆಗ್ತದ? ಪರಮ ಮುಕ್ತಿಯಿಂದ. ಅದಕ್ಕೆ ಇಲ್ಲಿ ಜಗತ್ತಿನ ಒಳಗ ನಾವು ನೋಡ್ತಾ ಹೋದ್ರ ಎಂಥ ಒಂದು ಮಂದ ಬುದ್ಧಿ ಉಳ್ಳಂತ ವ್ಯಕ್ತಿನೇ ಆದ್ರೂ ಆತ ಒಂದು ಯಾವುದರಿಂದ ಏನ್ ಲಾಭ ಐತೆ ಅನ್ನುವಂಥದ್ದು ನೋಡ್ತಾನ. ಯಾಕಂತಂದ್ರ ಯಾವುದೇ ಉದ್ಯೋಗಗಳಾಗ್ಲಿ ಅದ್ರಾಗ ಏನ್ ಲಾಭ ಐತೆ, ಅದರಿಂದ ಏನಾಗುತ್ತೆ, ಏನ್ ಲಾಭ ಐತೆ, ಅದರಿಂದ ನಮ್ಗೇನ್ ಒಳ್ಳೇದಾಗ್ತದ ಅನ್ನುವಂಥ ಭಾವನೆ ಇರ್ತದೆ ಎಲ್ಲರದು. ಮತ್ತೆ ಇಲ್ಲಿ ಕೂಡ ಹೇಳ್ತಾರ, ಈ ಜ್ಞಾನ ಮಾಡ್ಕೊಳ್ಬೇಕಾದ್ರೆ ಮಹಾತ್ಮರು ಮುಮುಕ್ಷಿಗಳಿಗೆ ಇದು ಒಂದೇನೆ ಭಾವ. ಯಾಕಂತಂದ್ರ ಇಲ್ಲಿ ಕೂಡ ಸುಖ ಆಗ್ಬೇಕು, ಆನಂದ ಆಗ್ಬೇಕನ್ನುವಂಥದ್ದೇ ಉದ್ದೇಶ ಇರುವಂಥದ್ದು. ಯಾಕಂದ್ರ ದುಃಖ ನಿವೃತ್ತಿ ಆಗ್ಬೇಕು, ಮತ್ತೆ ಪರಮಾನಂದದ ಸ್ಥಿತಿ ನಮ್ಗಾಗ್ಬೇಕು, ಪ್ರಾಪ್ತಿ ಆಗ್ಬೇಕು ಅಂತ, ಆನಂದ ಪ್ರಾಪ್ತಿ ಆಗ್ಬೇಕು ಅನ್ನುವಂಥದ್ದೇ ಉದ್ದೇಶ. ಅದಕ್ಕೆ ಈ ಮುಮುಕ್ಷುಗಳು ಈ ಜ್ಞಾನದಲ್ಲಿ ಈ ಒಂದು ಆತ್ಮಜ್ಞಾನವನ್ನ ಪಡ್ಕೊಳ್ಳೋದಕ್ಕ, ಇಂಥ ಆನಂದವನ್ನ ಪಡ್ಕೊಳಕ ಅವ್ರು ಪ್ರಯತ್ನ ಪಡ್ತಾರೆ. ಅದಕ್ಕೆ ಇಲ್ಲಿ ಕೂಡ ಯಾವ ರೀತಿ ಅಂತಂದ್ರ, ಜಗತ್ತಿನಲ್ಲಿ ಆತ್ಮಜ್ಞಾನಕ್ಕಿಂತ ಹೆಚ್ಚಿನ ಒಂದು ಲಾಭ ಯಾವುದೇ ಇಲ್ಲ. ಅದಕ್ಕೆ ಅವ್ರು ಮುಂಚೆ ಹೇಳಿದಾರೆ, ಮನುಜ ಕುಲ ಜನನದ ಲಾಭ ಹೌದು 6 ನಾನೆಂದು ವಿಚಾರಿಸಿ. ಎಲ್ಲಕ್ಕಿಂತ ಶ್ರೇಷ್ಠವಾದಂಥದ್ದು ಈ ಜ್ಞಾನ, ಬ್ರಹ್ಮಜ್ಞಾನ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ಯಾಕಂದ್ರೆ ಮನುಷ್ಯ ಹುಟ್ಟಿ ಬಂದಿದ್ದಾನ ಅಂತಂದ್ರೆ ಇದನ್ನ ಪಡ್ಕೊಳ್ಳಿಕ್ಕೆ ಬರುವಂತ. ಯಾಕಂದ್ರ ಈ ಶರೀರ ಬಂದ್ಬಿಟ್ಟದ, ಇದರಿಂದ ಲಾಭ ಯಾವುದನ್ನ ಮಾಡ್ಕೊಳ್ಬೇಕನ್ನುವಂಥದ್ದಂದ್ರ ಆತ್ಮ ಲಾಭನೇ ಬಹಳ ಮುಖ್ಯವಾಗಿರುವಂಥದ್ದು. ಅದಕ್ಕೆ ಮನುಜ ಕುಲ ಜನನದ ಲಾಭ ಹೌದು 6 ನಾನೆಂದು ವಿಚಾರಿಸು ಅನ್ನುವಂಥದ್ದು. ಯಾಕಂತಂದ್ರ ಈ ಒಬ್ಬ ವ್ಯಕ್ತಿಗೆ ಆರಾಮಿಲ್ಲ ಅಂತ ನಾವ್ ಹೇಳ್ತೀವಿ. ಯಾರಾದ್ರೂ ಹೋಗ್ತಾ ಇದ್ರಂದ್ರೆ, ಯಾಕಪ್ಪ ಎಲ್ಲಿ ಹೊಂಟಿ ಅಂತಂದ್ರ, ಇಲ್ರಿ ಸ್ವಲ್ಪ ಯಾಕೋ ಆರಾಮಿಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂತಾರ. ಆದ್ರ ಮೊದಲಿಂದ ಆರಾಮಿಲ್ಲೇನತ್ಗ, ಮೊದ್ಲೇ ಆರಾಮದನತ್ತ, ಅದ್ರ ನಡುವೆ ಏನಾಗ್ಯದ, ಸ್ವಲ್ಪ ಹುಷಾರಿಲ್ದಂಗ ಆಗ್ಯದ, ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ತೀನಿ ಅಂತ ಹೇಳ್ತಾನ. ಡಾಕ್ಟ್ರಿಂದ ಆತ ಟ್ರೀಟ್ಮೆಂಟ್ ತಗೊಳತ್ತಾನ ಸ್ವಲ್ಪ ದಿವಸ, ನಂತರ ಆರಾಮಾಗ್ತಾನ. ಆದ್ರೆ ಈಗ ಮೊದಲೇ ನೀನು ಆರಾಮಿದ್ದವ, ಮೊದಲೇ ಆನಂದ ಪುರುಷನೇನ, ಆದ್ರೆ ಬಂದ ಅನ್ನುವಂಥ ರೋಗ ನಿನಗ್ ಬಂದದ ನೋಡ್ರಿ. ಅದಕ್ಕ
ಈ ಬಂದ ಈ ದುಃಖವನ್ನ ನಾವು ನಿವೃತ್ತಿ ಮಾಡ್ಕೊಳ್ಬೇಕಾದಾಗ ಈ ಆತ್ಮಜ್ಞಾನದಿಂದನೇ ಸಾಧ್ಯ ಆಯ್ತು. ಯಾಕಂದ್ರೆ ಮೊದಲೇ ಆನಂದವಾಗಿರುವಂಥವನ್ನೇನು ಇಲ್ಲಿ ಈ ಭವಬಂಧನ, ಈ ಭವ ರೋಗ, ಹಲವಾರು ದುಃಖದಿಂದ ಬಂಧಿತನಾಗಿ ಇಲ್ಲಿ ಈತ ಹತ್ಕೊಂತ ಕುಂತಾನ. ಅದಕ್ಕೆ ಇಂಥ ಒಂದು ದುಃಖ ನಿವೃತ್ತಿ ಆಗ್ಬೇಕಾದಾಗ ಮತ್ತೆ ಜ್ಞಾನನೇ ಬೇಕಾಗ್ತದೆ. ಮತ್ತೆ ಅದರಿಂದ ಜ್ಞಾನ ಪರಮ, ಯಾಕಂದ್ರೆ ಪ್ರಯೋಜನ ಆತ್ಮಕವಾದಂತ ಈ ಜ್ಞಾನದಲ್ಲಿ, ಇಂತಹ ಜ್ಞಾನದಲ್ಲಿ ಮುಮುಕ್ಷುಗಳು ಏನ್ ಮಾಡ್ಬೇಕು ಅಂದ್ರೆ ಪ್ರಯತ್ನಶೀಲರಾಗ್ತಾರ. ಅದರಿಂದ ಈ ಪದ್ಯದಲ್ಲಿ ಪ್ರಯೋಜನ ಬಗ್ಗೆ ಹೇಳ್ತಾರೆ. ಏನು ಈ ಜ್ಞಾನದಿಂದ ಏನ್ ಪ್ರಯೋಜನ ಆಯ್ತು, ಏನ್ ಆಗ್ತದ ಅನ್ನುವಂಥದ್ದನ್ನ ಹೇಳ್ತಾರೆ ಅವರು. 5ನೆಯ ಪದ್ಯದಲ್ಲಿ ಹೇಳ್ತಾರೆ. ಪದ್ಯದಲ್ಲಿ ಏನ್ ಹೇಳ್ತಾರ ನೋಡೋಣ. ತಿಳಿಯುವುದು ಈ ಪರಿಯೋಳು ಮುಕುತಿ ದೊರೆಯುವುದೆಂದೆಳೆಸಿ ನಿಗಮ ನಿಷ್ಠರೆನಿಪ ಯೋಗಿಗಳು. ತಿಳಿಯುವುದು ಈ ಪರಿಯೋಳು, ಮುಕುತಿ ದೊರೆಯುವುದೆಂದೆಳೆಸಿ ಅಂದ್ರ ಏನ್ ತಿಳ್ಕೊಳ್ಬೇಕು? ಈ ಪರಿಯೋಳು ಅಂದ್ರೆ ಈ ಮುಂದೆ ಹೇಳ್ತೀವಲ್ಲ, ಈ ಪ್ರಕಾರ ತಿಳಿತಕ್ಕದ್ದು ಅಂದ್ರ ಈ ನಾನು ಮುಂದೆ ಹೇಳ್ತೀನಿ, ಈ ಪ್ರಕಾರ ತಿಳಿತಕ್ಕದ್ದು ಅಂತ ಹೇಳ್ತಾರ. ಮುಕುತಿ ದೊರೆಯುವುದೆಂದೆಳೆಸಿ ಅಂದ್ರ ಮುಕ್ತಿ ಅವಶ್ಯವಾಗಿ ಪ್ರಾಪ್ತಿ ಆಗ್ತದ, ಆಗುವಂಥದ್ದು. ಈ ಮುಕ್ತಿ ಯಾಕಂತಂದ್ರ ಮುಕ್ತಿಯನ್ನ ಇಚ್ಛೆ ಪಡುವಂಥವ್ರು. ಎಂದೆಳಿಸಿ ಅಂದ್ರ ಇಚ್ಛಿಸಿ. ಇಲ್ಲಿ ಹೇಳ್ತಾರೆ ನಿಗಮ ನಿಷ್ಠರೇನಿಪ. ನಿಗಮ ನಿಷ್ಠರು ಅಂತಂದ್ರ ವೇದ ವಾಕ್ಯಗಳಲ್ಲಿ ನಂಬಿಕೆ ಉಳ್ಳಂಥವ್ರು, ವಿಶ್ವಾಸ ಉಳ್ಳಂಥವ್ರು ಅನ್ನುವಂಥದ್ದು. ಏನಂದ್ರ ವೇದ ವಾಕ್ಯಗಳಲ್ಲಿ ವಿಶ್ವಾಸ ಉಳ್ಳಂಥವ್ರು, ನಂಬಿಕೆ. ಶ್ರದ್ಧಾವಾನ್ ಲಭತೆ ಜ್ಞಾನ. ಶ್ರದ್ಧೆ ಇರ್ಬೇಕು, ಬಹಳ ಶ್ರದ್ಧೆ ಇರ್ಬೇಕು. ಹೆಂಗ್ ಬೇಕಂಗ್ ಮಾಡ್ತೀವಿ ಅಂತ ಅನ್ನಂಗಿಲ್ಲ. ಯಾಕಂದ್ರ ಶ್ರದ್ಧಾವನ್ ಲಭತೆ ಜ್ಞಾನ. ನಮ್ಮಲ್ಲಿ ಎಷ್ಟು ಶ್ರದ್ಧೆ ಇರ್ತದ, ಸ್ವಾನುಭಾವದ ಸುಖ ತಾನೇ ಕೈ ಸೇರ್ತದ. ಕೇಳೋದು ಒಂದು ಕಡೆ, ಯಾಕಂತಂದ್ರ ಆ ಭಕ್ತಿ ಭಾವ ಕೂಡ ನಮ್ಮಲ್ಲಿ ಇರ್ಬೇಕು. ಅದಕ್ಕ ವೇದ ವಾಕ್ಯಗಳಲ್ಲಿ ವಿಶ್ವಾಸ ಉಳ್ಳಂಥವ್ರು, ಹೇಳಿಸಿಕೊಳ್ಳುವಂತ ಯೋಗಿಗಳು. ಇಲ್ಲಿ ಆಗಮ ಅಂತ ಹೇಳಿಲ್ಲ, ನಿಗಮ ಅಂದ್ರೆ ಜ್ಞಾನ ವಾಕ್ಯಗಳು. ನೋಡ್ರಿ, ಯಾವುದಕ್ಕೆ ಆಗ್ಲಿ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಕೂಡ ನಾವು ಅದ್ರ ನಿಷ್ಠೆನೇ ಇರ್ಬೇಕು. ನಿಷ್ಠೆ ಇರದಿದ್ರೆ ಆ ಕೆಲಸಗಳು ಅಷ್ಟು ಪರಿಪೂರ್ಣ ಆಗಂಗಿಲ್ಲ, ಅವು ಯೋಗ್ಯ ಅನ್ಸ್ಕೊಳಂಗಿಲ್ಲ. ಯಾವ್ದ್ರಲ್ಲಿ ಆಗ್ಲಿ, ಯಾವುದೇ ಒಂದು ಕೆಲಸದಲ್ಲಿ ನಾವು ಮಾಡ್ಬೇಕಾದ್ರೂ ಕೂಡ ನಿಷ್ಠೆ ಇರ್ಬೇಕಾಗ್ತದೆ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ ಅವರು, ನಿಗಮ ನಿಷ್ಠರೇನಿಪ ಯೋಗಿಗಳು. ಅದನ್ನ ಈ ಒಂದು ವೇದ ವಾಕ್ಯಗಳಲ್ಲಿ ವಿಶ್ವಾಸ ಉಳ್ಳಂತ ಯೋಗಿಗಳು, ಈ ಮತ್ತೆ ಪ್ರಯತ್ನಶೀಲರಾದಂತ ಮುಮುಕ್ಷುಗಳು. ಮುಕ್ತಿಯನ್ನ ಪಡ್ಕೋಬೇಕು ಅಂತನ್ನುವಂಥವ್ರು ನಿಗಮದಲ್ಲಿ ನಂಬಿಕೆ ಇಡ್ಬೇಕಾಗ್ತದ, ವಾಕ್ಯಗಳಲ್ಲಿ ವಿಶ್ವಾಸ ಇಡ್ಬೇಕಾಗ್ತದ. ಯಾಕಂದ್ರೆ ನಿಗಮ ಅಂದ್ರೆ ಅದು ಜ್ಞಾನದ ಒಂದು ಜ್ಞಾನನೇ. ಮುಮುಕ್ಷುಗಳು ಈ ರೀತಿಯಾಗಿ ಏನ್ ಹೇಳ್ತಾರ, ಶ್ರುತಿ ಮತ್ತೆ ಗುರುವಾಕ್ಯಗಳಲ್ಲಿ ವಿಶ್ವಾಸ ಇಡ್ಬೇಕು. ಮೊದಲೇ ವಿಚಾರಗಳು ಬಂದಿದಾವ. ಗುರುವಾಕ್ಯ ಹೆಂಗೆ, ಗುರುವಿನ ಒಂದು ವಾಕ್ಯಗಳಲ್ಲಿ ಹೆಂಗ್ ನಂಬಿಕೆ ಇಡ್ಬೇಕು, ವಿಶ್ವಾಸ ಇಡ್ಬೇಕಾದ್ರ, ಮತ್ತೆ ಗುರುಗಳು ಹೇಳಕತ್ತಾರ್ರಿ, ಅವ್ರ ಮೇಲೆ ನನಗ್ ನಂಬಿಕೆ ಇಲ್ಲ ರೀ, ನಾ ಮತ್ತೆ ಗ್ರಂಥಗಳನ್ನ ನೋಡ್ತೀನ್ರಿ ಅನ್ನುವಂಗ. ಯಾಕಂದ್ರೆ ನೋಡ್ಬೇಕು, ಅದನ್ನು ನೋಡ್ಬೇಕು. ಆದ್ರ ಗುರುವಾಕ್ಯದ ಮೇಲೆ ಕೂಡ ಬಹಳಷ್ಟು ಗುರು ಹೇಳುವಂತ ವಾಕ್ಯಗಳ ಮೇಲೆ ಬಹಳಷ್ಟು ನಂಬಿಕೆ ಇಡ್ಬೇಕು, ವಿಶ್ವಾಸ ಇಡ್ಬೇಕು. ಗುರುವಾಕ್ಯವೇ ಶ್ರುತಿ, ಗುರುವಾಕ್ಯವೇ ಸ್ಮೃತಿ, ಗುರುವಾಕ್ಯವೇ ಪುರಾಣಾಗಮ, ಗುರುವಾಕ್ಯವೇ ಸಕಲ ಸಿದ್ಧಿಗಳಾಗು, ಗುರುವಾಕ್ಯವೇ ಮೋಕ್ಷಗತಿಯೇತು ಅಂತ ತಿಳ್ಕೊಂಡು ಅಲ್ಲಿ ಕೇಳ್ಬೇಕಾಗ್ತದ. ಹಂಗಾಗಿ ಇಲ್ಲಿ ಮುಮುಕ್ಷುಗಳು ಈ ರೀತಿಯಿಂದ ಕೇಳಿದಾಗ ಗುರುವಿನ ಮೇಲೆ ಇಟ್ಟಂತ ಭಕ್ತಿ, ಶ್ರದ್ಧೆ ಮತ್ತೆ ಶ್ರುತಿ ಗುರು ಅಂತ ಹೇಳಿದಾರೆ. ಯಾಕಂದ್ರ ಶ್ರುತಿಯನ್ನ ಬಲ್ಲಂತ ಗುರುಗಳು. ಇಲ್ರಿ ನಮ್ಗೇನು ಗೊತ್ತಿಲ್ರಿ ಅನ್ನುವಂಥದ್ದಲ್ಲ.
ಯಾಕಂದ್ರ ಶ್ರುತಿಯನ್ನ ಬಲ್ಲಂಥವ್ರ ಇರ್ಬೇಕು. ಉಪನಿಷತ್ತುಗಳು ಏನಿರ್ತಾವ ಅದನ್ನ ಬಲ್ಲಂತ ಸದ್ಗುರುಗಳು ಇರ್ಬೇಕು. ಅಂದಾಗ ಮಾತ್ರ ಈ ಕೆಲ್ಸ ಆಗ್ತದ, ಇಲ್ಲಾಂದ್ರೆ ಆಗಂಗಿಲ್ಲ. ಸತತವಾಗಿ ಹಂಗಿತ್ತ ಸಿದ್ಧಾರೂಢರು 12 ವರ್ಷ ಯಾಕೆ ಗುರುಗಳ ಮುಖಾಂತರ ತಿಳ್ಕೊಬೇಕಾಗಿತ್ತು? ಬರೀ ಬುಕ್ ಗ್ರಂಥ ನೀ ಹರ್ಕೊಂಡ್ ಕುಡಿದ್ರೂ ಜ್ಞಾನ ಆಗಂಗಿಲ್ಲ. ಯಾಕಂತಂದ್ರ ಇಲ್ಲಿ ಗುರು ಮುಖಾಂತರ ತಿಳ್ಕೊಳ್ಬೇಕಾದಂಥದ್ದು. ಅವ್ ಶಂಕರಾಚಾರ್ಯರ ನೋಡ್ಬೋದು, ನಿಜಗುಂಡ್ರ ನೋಡ್ಬೋದು. ಪರಮಾತ್ಮನ ಸ್ವರೂಪ ಆದಂತ ನೋಡ್ರಿ ವಿಷ್ಣು, ಯಾವುದು ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು. ಸಾಂದೀಪ ಗುರುಗಳನ್ನು ಮಾಡ್ಕೊಂಡು ಕೇಳಿದ್ರು ಅವರು. ಶ್ರೀರಾಮಚಂದ್ರ ವಸಿಷ್ಠ ಗುರುಗಳನ್ನು ಮಾಡ್ಕೊಂಡು ಕೇಳಿದ್ರು. ಭಗವಂತನ ಅವತಾರಿಗಳು ಕೇಳಿದಾರಂದ್ರೆ ನಾನ್ ಮಾತ್ರ ಎಲ್ಲರಿಗೂ ಮನ್ಯಾಗ ಬಹಳಷ್ಟು ಗ್ರಂಥಗಳು ಇಟ್ಟಿದ್ದೀನಿ, ಓದ್ಕೊಂಡ್ ಕೇಸಿ ನಾನು ಹೇಳ್ತೀನಿ ಅಂದ್ರ, ಅಥವಾ ಇದನ್ನ ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಳ್ತೀನಿ ಅಂದ್ರೆ ಆಗಂಗಿಲ್ಲ. ಎಷ್ಟೇ ಇದ್ರು ಕೂಡ ಯಾವ ಜನ್ಮಕ್ಕೆ ಬಂದ್ರು ಕೂಡ ಸದ್ಗುರುವಿನ ಒಂದು ಸದ್ಗುರು ಮುಖಾಂತರನೇ ಇದನ್ನ ಪಡ್ಕೊಳ್ಬೇಕಾದಂಥದ್ದು ಬಹಳ ಮುಖ್ಯ ಆಗ್ತದೆ. ಅಂದಾಗ ಆ ಜ್ಞಾನ ಅಪರೋಕ್ಷ ಜ್ಞಾನ ಆಗಕ್ ಸಾಧ್ಯ ಆಗ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ. ಅದಕ್ಕ ಇಲ್ಲಿ ಕೂಡ ಏನಾಗ್ತದ, ಶ್ರುತಿ ಗುರುವಾಕ್ಯಗಳಲ್ಲಿ ವಿಶ್ವಾಸ ಇಟ್ಟಿರುವಂತ ಸಾಧಕರಾದಂಥವ್ರು, ಮುಮುಕ್ಷಿಗಳಾದಂಥವ್ರು, ಅವರಿಗೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ತಪ್ಪದೇ ಆಗ್ತದ. ಅದು ಆ ಜ್ಞಾನ ಆಗೇ ಆಗ್ತದ. ಲೌಕಿಕದಾಗ ನಾವು ಶಾಲೆಗೆ ಹೋಗ್ತೀವಿ, ಮಕ್ಕಳು ಯಾಕಂದ್ರೆ ಇಡೀ ಒಂದು ವರ್ಷ ಓದಿ ನಂತರ 3 ತಾಸಿನಾಗ ಬರೀಬೇಕು ಅವ್ರು ಎಕ್ಸಾಮ್. ಯಾಕಂದ್ರೆ ಅಷ್ಟೊಂದು ಓದಿರ್ತಾವ, 3 ಗಂಟೆ ಒಳಗ ಬರೀಬೇಕು. ಅವ್ರು ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ಅಷ್ಟು ವರ್ಷ, ಯಾಕಂದ್ರೆ ಇಡೀ ಒಂದು ವರ್ಷ ಓದಿರ್ತಾವ, 3 ಗಂಟೆ ಒಳಗ ಅವ್ರು ಬರೀಬೇಕು. ಅದು ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು, ನೌಕರಿ ಸಿಗಬಹುದು, ಬಿಡ್ಬೋದು. ಅಷ್ಟೆಲ್ಲ ಓದಿದ್ರೆ ನೌಕರಿ ಗ್ಯಾರಂಟಿ ಇಲ್ಲ. ಎಷ್ಟು ಒಂದ್ರೆ ಬಹಳಷ್ಟು ಯಾಕಂತಂದ್ರ ಒಂದು 5-6 ವರ್ಷದಿಂದ ಹಿಡ್ಕೊಂಡು 20-25 ವರ್ಷದಾಗ ಓದಿದ್ರು ಕೂಡ ನೌಕರಿ ಆಗೋದ್ ಗ್ಯಾರಂಟಿನೇ ಇಲ್ಲ. ಆಗ್ಬೋದು, ಬಿಡ್ಬೋದು. ಆದ್ರೆ ಈ ಜ್ಞಾನ ಹಂಗಲ್ಲ. ನೀನ್ ಎಷ್ಟು ಪ್ರಯತ್ನ ಪಟ್ಟು ಇದನ್ನ ಪಡ್ಕೊಳ್ತಿದೆ, ಇದ್ರಾಗ ಎಷ್ಟು ಪ್ರಯತ್ನಶೀಲನ ಆಗ್ತಿದೆ, ಅಷ್ಟು ಪ್ರಾಪ್ತಿ ಆಗ್ತದೆ ಜ್ಞಾನ ನಿನಗೆ. ಇದು ಹಂಗ ಹೋಗ್ತದಂತಲ್ಲ, ಖಂಡಿತ ಪ್ರಾಪ್ತಿ ಆಗೇ ಆಗ್ತದೆ. ಯಾಕಂದ್ರೆ ಆ ಫಲ ಇದ್ದೇ ಅದ ಇದಕ್ಕ. ಇದಕ್ಕಾಗಿ ನೀನು ಶ್ರುತಿ ಗುರು ಮತ್ತು ವಾಕ್ಯಗಳಲ್ಲಿ ನಂಬಿಕೆ ಇಟ್ಟು ವಿಶ್ವಾಸದಿಂದ ನೀನು ಇದನ್ನ ಕೇಳಿದ್ದೆ ಆದ್ರ, ಆ ಭಾವ ಇಟ್ಟಿದ್ದೆ ಆದ್ರ, ಅದು ಯಾವತ್ತು ಹಂಗ ಹೋಗುವಂಥದ್ದಲ್ಲ. ಅದು ನಿನಗೆ ಆ ಪರಮಾನಂದದ ಒಂದು ಪ್ರಾಪ್ತಿ, ಆ ಮುಕ್ತಿ ಈ ಜ್ಞಾನದಿಂದ ಖಂಡಿತ ಆಗ್ತದ ನಿನಗ. ಆದ್ರೆ ಯಾವ ರೀತಿ ಇದು ಜ್ಞಾನ ಆಗ್ತದ, ದೊರೀತದ ಅನ್ನುವಂಥದ್ದನ್ನ ನಾವು ಮುಂದೆ ಹೇಳ್ತೀವಿ ಅಂತಾರ ಗ್ರಂಥಕಾರ. ಮುಂದೆ ಹೇಳ್ತೇವೆ ಹೆಂಗಾಗ್ತದೆ ಹೆಂಗಂತ ಈ ಜ್ಞಾನ. ಯಾಕಂತಂದ್ರ ಈ ರೀತಿ ಆಗುವಂಥದ್ದು ಅಂತ ಮುಂದಿನ ವಿಚಾರಗಳನ್ನ ಹೇಳ್ತಾರೆ. ಹೆಂಗ್ ಹೇಳ್ತಾರ ಜ್ಞಾನ ಅದುಗಳನ್ನ ಏನೇನ್. ಯಾಕಂತಂದ್ರ ಈಗ ಒಬ್ಬ ವ್ಯಕ್ತಿ ದುಡಿತಾನ, ಬಡತನ ಇರ್ತದ, ದುಡ್ದಾಗ ಆತಗ ಒಂದಿಷ್ಟು ದುಡ್ಡು ಬರ್ತದ. ದುಡ್ಡು ಬಂದ ತಕ್ಷಣ ಒಮ್ಮರೆ ತಿನ್ನಕ್ ಆಗ್ತದೇನಂದ್ರೆ ಇಲ್ಲ. ಮತ್ತೆ ಆತ ಏನ್ ಮಾಡ್ಬೇಕಂದ್ರ ಮತ್ತ ಮನ್ಯಾಗ ಊಟಕ್ಕಂತ ಹೇಳ್ಬಿಟ್ಟು ಅಥವಾ ಒಂದಿಷ್ಟು ಅಂಗಡಿಗೆ ಹೋಗ್ಬೇಕಾಗ್ತದ, ಅಲ್ಲಿ ಜೋಳ ತಗೊಳ್ಬೇಕಾಗ್ತದ. ಬಂದು ಅದನ್ನ ಹಿಟ್ ಮಾಡ್ಸ್ಕೊಂಡು ಬಂದು ಮನ್ಯಾಗ ಕೊಟ್ಟು ಅದನ್ನ ಹಾಕಿ ನೀರ್ ಹಾಕಿ ಕಲಿಸಿ ರೊಟ್ಟಿ ಮಾಡಿದಾಗ ಅವಾಗ ಊಟಕ್ಕೆ ಸಾಧ್ಯ. ಅದ್ರಂಗ ಇಲ್ಲಿ ಕೂಡ ಜ್ಞಾನ ಯಾವ ರೀತಿ ಆಗ್ತದ, ಯಾವ ರೀತಿ ದೊರೀತದ ಅನ್ನುವಂತ ವಿಚಾರವನ್ನ ನಾವು ಮುಂದೆ ಹೇಳ್ತೀವಿ ಅಂತ ಹೇಳ್ತಾರ ಅವರು. ನೋಡ್ರಿ, ಯಾಕಂದ್ರ ಜ್ಞಾನ ಅಂದ್ರೆ ಏನು ಅಂತಂದ್ರೆ, ಜ್ಞಾನ ಅಂದ್ರೇನು ಅಂತಂದಾಗ ಅಭೇದ ದರ್ಶನಂ ಜ್ಞಾನ ಅಂದ್ರ ಇಲ್ಲಿ ಭೇದಕ್ಕೆ ಅವಕಾಶ ಇಲ್ಲ, ಅಭೇದವಾಗಿ ಇರುವಂಥದ್ದು. ಅದಕ್ಕೆ ಜ್ಞಾನ ಅಂತ ಕೂಡ ಹೇಳುತ್ತಾರೆ. ಇಲ್ಲಿ ಕೂಡ ಯಾವ ರೀತಿ ಅಂದ್ರೆ ಈ 1ನೆಯ ನುಡಿಯಲ್ಲಿ ಹೇಳುತ್ತಾರ. ಏನ್ ಹೇಳ್ತಾರ? ಜ್ಞಾನದಿಂದ ಮರವೇ ಅಳಿಯುವುದು, ಮರವೆಯ ಹಾನಿಯಿಂದ ಭೇದ ಬುದ್ಧಿ ಕೆಡುವುದು, ಕೆಡಲು ಆನೋಪದಾನವನ್ನುಳ್ಳ ವಿಷಯ
ಅದಿದೆಂಬ ಅನುಮಾನ ವಿಕೃತಿ ಪೋಪದು ಅದು ಪೋಗಲೊಡನೆ ಅಂತ 1ನೆಯ ನುಡಿಯಲ್ಲಿ ಹೇಳತ್ತಾರ. ಏನ್ ಹೇಳತ್ತಾರ ನೋಡ್ರಿ, ಜ್ಞಾನದಿಂದ ಏನಾಗ್ತದ? ಮರವೇ ಅಳಿತದ. ಮರವೇ ಅಂತಂದ್ರ ಅಜ್ಞಾನ. ಜ್ಞಾನದಿಂದನೇ ಅಜ್ಞಾನ ಹೋಗುವಂಥದ್ದು, ಇಲ್ಲಂದ್ರ ಅದು ಹೋಗಂಗಿಲ್ಲ. ಅದಕ್ಕ ಈ ಸದ್ಗುರುಗಳ ಮುಖದಿಂದ ನಾವೇನಂತಂದ್ರ ತತ್ವಮಸಿ ಏನ ಮಹಾವಾಕ್ಯಗಳನ್ನ ಮಾಡುವಂಥದ್ದು, ಅಂದ್ರ ಶ್ರವಣ ಮಾಡುವಂಥದ್ದು. ಸದ್ಗುರು ಆದಂತ ವಿಹಿತ ಗುರು, ಶ್ರೇಷ್ಠವಾದಂತ ಸದ್ಗುರು ಇದನ್ನ ಹೇಳುವಂಥದ್ದು. ಬೇರೆ ಯಾವ ವಿಚಾರಗಳನ್ನ ಹೇಳಂಗ್ಲತ್ತ. ಅದಕ್ಕೆ ಹೇಳ್ತಾರೆ, ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ಅರುಪುವ ಆಲಾಪದ ವರ ಪುಣ್ಯಮಯ ಶರೀರದ. ಅವರ ಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲ್ಲ ಮಾನಸದಲ್ಲಿ ಅಂತಾರೆ. ಇಂಥ ಸದ್ಗುರುಗಳು ಯಾರೇ ಬಂದ್ರು ಕೂಡ ಏನಿರ್ತಾರೆ, ನೀನೇ ಪರಮಾತ್ಮ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ ಅವರು. ತತ್ವಮಸಿ ಬಗ್ಗೆ ನೀನೇ ಪರಮಾತ್ಮ ಅನ್ನುವಂಥ ಈ ಶ್ರವಣದಿಂದ ನಮ್ಗ ಏನಾಗ್ತದಂದ್ರೆ, ನಾನು ಯಾರಿದ್ದೀನಿ, ನನಗ್ ಬಂದಂತ ದುಃಖ ಇದು ಎಲ್ಲ ಅಲ್ಲಿ ನಿವೃತ್ತಿ ಆಗ್ತದ. ನಮ್ಗೆ ಬಂದಂತ ದುಃಖ ಏನು? ಈ ತತ್ವಮಸಿ ವಾಕ್ಯದ ಒಂದು ಶ್ರವಣದಿಂದ ಏನಾಗ್ತದ ನಮ್ಗ ಅಂತಂದ್ರ, ನಾನೇ ಪರಮಾತ್ಮ ಇದ್ದೀನಿ, ಪರಬ್ರಹ್ಮ ಸ್ವರೂಪ ನಾನಿದ್ದೀನಿ ಅನ್ನುವಂಥ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಒಂದು ದೃಢ ಅಪರೋಕ್ಷ ಜ್ಞಾನ ಆಗ್ತದೆ. ಯಾಕಂದ್ರೆ ನಾವು ಶ್ರವಣ ಮಾಡುವಂಥದ್ದು ಯಾತಕ್ಕಂತಂದ್ರೆ ಈ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕ, ನಮಗ್ ಬಂದಂತ ದುಃಖ ನಿವೃತ್ತಿ ಮಾಡ್ಕೊಳ್ಳೋದಕ್ಕ, ಜನನ ಮರಣದಿಂದ ಬಿಡುಗಡೆ ಆಗೋದಕ್ಕ. ನೋಡ್ರಿ, ಇಷ್ಟೆಲ್ಲ ಮಾಡ್ಕೊಳ್ಬೇಕಂತಂದ್ರೆ ನಾವು ಶ್ರವಣ ಬಹಳ ಮುಖ್ಯ ಆಗ್ತದೆ. ಶ್ರವಣ ಅಂದ್ರೆ ಕೇಳುವಂಥದ್ದು, ಸದ್ಗುರುಗಳ ಮುಖಾಂತರ ಪಕ್ಕ ಕೇಳುವಂಥದ್ದು. ಇದು 1 ದಿವ್ಸ ಬಿಟ್ಟು 1 ದಿವ್ಸ ಕೇಳ್ತೀನಿ ಅಂದ್ರೆ ಇಲ್ಲ, ಪ್ರತಿ ದಿವ್ಸನ ಬಡಿಬೇಕು ವಿಚಾರಗಳು. ಹಿಂಗಾದಾಗ ಏನಾಗ್ತದ? ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ದೃಢ ಅಪರೋಕ್ಷ ಜ್ಞಾನ ಆಗ್ತದೆ. ಯಾಕಂತಂದ್ರ ಇದು ಯಾವ ರೀತಿ ಅಂತಂದ್ರೆ, ಅಜ್ಞಾನ ಅನ್ನುವಂಥದ್ದು ಹೆಂಗಾಗಿರ್ತಂದ್ರ ನಮ್ಮ ಸ್ವಸ್ವರೂಪಕ್ಕೆ ಇದು ಮರಿಯಾಗಿದಾವ. ಅಜ್ಞಾನ ಅನ್ನುವಂತ ಆವರಣ ಮಾಡ್ಕೊಂಡ್ ಬಿಟ್ಟಿದಾವೆ. ಹೆಂಗಂದ್ರ ಒಂದು ಕೆರೆ ಅದೆಲ್ಲ ಇರ್ತದಲ್ಲ, ಕೆರೆ ಅಥವಾ ಒಂದು ನೀರಿದ್ದಲ್ಲಿ ಆ ನೀರು ಒಂದು ಗಿಡ ಬೆಳೆದಿರ್ತದರ, ಆ ಬಳ್ಳಿ ಬೆಳೆದಿರ್ತದ. ಅದೇನ್ ಮಾಡ್ತದ? ನೀರನ್ನೇ ಮುಚ್ಕೊಂಡಿರ್ತದ, ನೀರನ್ನ ಮುಚ್ಚಾಕೊಂಡಿರ್ತದ. ನೀರ್ ಅದಾವೆಲ್ಲ ಅಂತಾನೆ ಕಾಣ್ಕೊಡ್ಸಂಗಿಲ್ಲ. ಆ ರೀತಿ ಅಜ್ಞಾನ ಅನ್ನುವಂಥದ್ದು ನಮ್ಮ ಸ್ವಸ್ವರೂಪದ ಒಂದು ಆವರಣ ಮಾಡಿಬಿಟ್ಟದ. ಹಂಗಾಗ್ಬಿಟ್ಟು ಇದೆಲ್ಲ ಭ್ರಮೆಯಲ್ಲಿ ಇದ್ದಂಗ ಆಗ್ತಾ ಇದೆ. ಅದಕ್ಕೆ ಈ ಆವರಣ ದೋಷವನ್ನ ನಿವೃತ್ತಿ ಮಾಡ್ಕೊಳ್ಳುವಂಥದ್ದು, ನಮ್ಮ ಸ್ವಸ್ವರೂಪದ ಜ್ಞಾನ ಮಾಡ್ಕೊಳ್ಳುವಂಥದ್ದು. ಅದಕ್ಕ ಹೇಳ್ತಾರಲ್ಲ, ನಂಬದ ಸ್ವರಾಜ್ಯ ಸಿಂಹಾಸನ ಕಸ್ಕೊಂಡ್ಬಿಟ್ಟಿದಾರ. ಈ ದೇವತೆಗಳು ನಮ್ಮ ಸ್ವರಾಜ್ಯ ಸಿಂಹಾಸನ ಕಸ್ಕೊಂಡ್ಬಿಟ್ಟಾರ ಅಂದಗಳನ್ನೇ ಯಾರಾದ್ರೂ ದುಷ್ಟರು, ರಾಕ್ಷಸರು, ಅಸುರರು ಬಂದು ಅಲ್ಲಿ ಗಲಾಟೆ ಮಾಡಿದಾಗನೆ ಅವ್ರು ಹೋಗ್ಬಿಡ್ತಾರ ದೇವತೆಗಳ ಹತ್ರ. ಯಾರ ಹತ್ರ? ಬ್ರಹ್ಮ ವಿಷ್ಣು ಮಹೇಶ್ವರ ಹತ್ರ ಹೋಗ್ಬಿಡ್ತಾರ. ಇಲ್ಲ ನಮ್ಮ ಎಲ್ಲ ಒಂದು ಏನು ನಮ್ಮ ಸಿಂಹಾಸನವನ್ನ ಎಲ್ಲ ಅಸುರರು ಕಸ್ಕೊಂಡ್ ಬಿಟ್ಟಿದಾರ, ನಮಗ್ ಬೇಕು ಅನ್ನುವಂತ ವಿಚಾರದಲ್ಲಿ. ಅದಕ್ಕ ಇಲ್ಲಿ ಕೂಡ ಕುರುಕ್ಷೇತ್ರದಾಗ ಅರ್ಜುನ ಕೂಡ ಅದನ್ನ ಹೇಳತ್ತಾರ. ಏನಂದ್ರ ಯಾಕಂದ್ರೆ ಇವು ಪಾಂಡವರದ್ದು ಅವ್ರದ್ದು ಒಂದು ಈ ರಾಜ್ಯವನ್ನು ಪಡ್ಕೊಳ್ಳೋದು ಹಕ್ಕು ಇರ್ತದ. ಅವ್ರು ಕೊಡಂಗಿಲ್ಲ ಅಂತಾರ, ಒಂದು ಸೂಜಿ ಮನೆಯಷ್ಟು ಕೂಡ ಜಾಗ ಕೊಡಂಗಿಲ್ಲ ಅಂತಾರ ಕೌರವರು. ಅದಕ್ಕ ಇಲ್ಲಿ ಅರ್ಜುನ ಹೇಳುವಂಥದ್ದು ಅದನ್ನೇ, ಯಾರು ಶ್ರೀಕೃಷ್ಣ ಪರಮಾತ್ಮ ಹೇಳುವಂಥದ್ದು ಅದನ್ನೇ. ಯಾಕಂದ್ರ ಕೌರವರು ಇಲ್ಲಿ ನಮ್ಮಲ್ಲಿರುವಂತಹ ಒಂದು ಅಸುರರು, ದುಷ್ಟ ಗುಣಗಳು. ಅದಕ್ಕೆ ಇಲ್ಲಿ ಕೂಡ ನಮ್ಮ ಒಂದು ಸ್ವರಾಜ್ಯ ಸಿಂಹಾಸನ ನಾವು ಪಡಿಬೇಕಾಗಿತ್ತು ಅಂತಂದ್ರ ನಾವು ಕೆಲವೊಂದು ದುಷ್ಟ ಗುಣಗಳನ್ನ ನಾವು ಸದೆ ಬಿಡಿಬೇಕಾಗ್ತದೆ. ಹಂಗಾಗಿ ಆ ಕುರುಕ್ಷೇತ್ರದ ಯುದ್ಧದಲ್ಲಿ ಹೇಳದಂತ ವಿಚಾರಗಳು ಇಲ್ಲಿ ಕೂಡ ಏನ್ ಹೇಳ್ತಾರ, ಈ ಒಂದು ನಮ್ಮ ಸ್ವಸ್ವರೂಪಕ್ಕ ಈ ಆವರಣ ಅನ್ನುವಂಥದ್ದು ಮುಚ್ಚಿ ಹಾಕ್ಯದ, ಈ ಆವರಣ ತೆಗೆಯುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಅಜ್ಞಾನ ಯಾವಾಗ ನಾಶ ಆಗ್ತದ, ಇದು ನಾಶ ಹೊಂದ್ಬೇಕಲ್ಲ, ಇದರಿಂದನೇ ಆಗ್ತದ ನಾಶ.
ಯಾಕಂದ್ರೆ ಸದ್ಗುರುಗಳ ಮುಖಾಂತರ ನಾವ್ ಯಾವಾಗ ಶ್ರವಣ ಮಾಡ್ತೀವಿ ಆವಾಗ ಈ ಅಜ್ಞಾನ ಅನ್ನುವಂಥದ್ದು ನಾಶ ಆಗ್ತದ. ಯಾಕಂದ್ರೆ ಕಾರಣವಾಗಿರುವಂತದ್ದು ಎಲ್ಲದಕ್ಕೂ ಕಾರಣವಾಗಿರುವಂತದ್ದಂದ್ರೆ ಇದೇ ಅಜ್ಞಾನ. ಈ ಜನನ ಮರಣಕ್ಕ, ಈ ದುಃಖಕ್ಕ, ಎಲ್ಲಕ್ಕೂ ಕಾರಣವಾಗಿರುವಂತದ್ದು ಮೂಲ ಅಜ್ಞಾನ ಇದು. ಯಾಕಂತಂದ್ರ ಈ ಅಜ್ಞಾನ ಯಾವಾಗ, ಕಾರಣವಾದಂತ ಅಜ್ಞಾನ ಯಾವಾಗ ನಾಶ ಆಗ್ತದ, ಕಾರ್ಯ ಆದಂತ ಸಂಸಾರ ನಾಶ ಆಗ್ತದ. ಅಜ್ಞಾನದ ಕಾರ್ಯ ಯಾವುದು ಅಂದ್ರೆ ಇದು ಸಂಸಾರ ಅನ್ನುವಂಥ ದುಃಖ. ಸಂಸಾರ ಅಂದಗಳೇನೆ ಮತ್ತೆ ಹೆಂಡತಿ ಮಕ್ಕಳು ಮನ್ಯಾಗ ಅದಾರಲ್ರಿ, ಹಂಗ ನಾವೇನ್ ಒಂದು ಹೆಂಡತಿ ಮಕ್ಕಳು ಮತ್ತೆ ಈ ಸಂಸಾರವನ್ನು ಕಟ್ಕೊಂಡಿರ್ತೀವಿ, ಅದಲ್ಲ. ಸಂಸಾರ ಅಂದ್ರೆ ಜನನ ಮರಣದಿಂದ ಕೂಡಿದಂಥದ್ದು, ಸಾಯುವಂಥದ್ದು, ಹುಟ್ಟುವಂಥದ್ದು, ಇದ್ರ ಮಧ್ಯೆ ಇರುವಂಥದ್ದು ಎಲ್ಲ ವ್ಯವಹಾರ. ಇದಕ್ಕೆ ನಾವು ಸಂಸಾರ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಅಜ್ಞಾನ ಕಾರಣವಾದಂಥದ್ದು, ಕಾರ್ಯ ಆದಂಥದ್ದು ಯಾವುದು ಅಂದ್ರೆ ಈ ಸಂಸಾರ. ಹೆಂಗ ಅಂತಂದ್ರ ಯಾವ ರೀತಿ ಹೇಳ್ತಾರಂತಂದ್ರ, ಅಜ್ಞಾನ ಈ ಕೆಲವು ವಿಚಾರಗಳನ್ನ ಹೇಳತ್ತಾರ ಅವರು. ಯಾವುದು ಅಂದ್ರ ದಂಡ ಭಾಂಡ ನ್ಯಾಯದಂತೆ ಅಂತ ಹೇಳ್ತಾರ. ದಂಡ ಭಾಂಡ ನ್ಯಾಯದಂತೆ. ಈಗ ಒಂದು ಅಡ್ಕಲ್ ಗಡಿಗೆ ಅಂತ ಇಟ್ಟಿರ್ತಾರ, ಮೊದಲು ಇಡ್ತಿದ್ರು, ಈಗ ಇಡಂಗಿಲ್ಲ. ಮೊದಲ ಅಂತಂದ್ರ ಒಂದು ಮೂಲಿ ಒಳಗ, ಅಡಿಗೆ ಮನೆಯಾಗ ಅಥವಾ ಒಂದ್ ಕಡೆ ಮೂಲಿ ಒಳಗ ಗಡಿಗೆಗಳು ಒಂದ್ರ ಮೇಲೆ ಒಂದು ಅಂತ ಇಡ್ತಿದ್ರ, ಅಡ್ಕಲ್ ಗಡಿಗೆ ಅಂತ. ಆ ಗಡಿಗೆ ಒಂದೊಂದೊಂದೊಂದೊಂದೊಂದು ಒಡೆಯುವಂಥದ್ದಲ್ಲ. ಈಗ ಒಂದೊಂದು ಮ್ಯಾಲಿಂದ ಹಿಂಗ ಒಡೆಯುವಂಥದ್ದಲ್ಲ. ಆದ್ರೆ ಕೆಳಗಡೆ ಒಂದ್ ಗಡಿಗೆ ಹೊಡೆದ್ಬಿಟ್ರಿ ಎಲ್ಲ ಗಡಿಗಳು ಒಂದೇ ಕ್ಷಣದಲ್ಲಿ ಬಿದ್ದ್ಬಿಡ್ತಾವ ನೋಡ್ರಿ. ಹಂಗ ಇದು ಕೂಡ ಇಲ್ಲಿ ಕೂಡ ಏನಾಗ್ತದ ಅಂದ್ರ ಈ ಸಂಸಾರ ಅನ್ನುವಂಥದ್ದು ಏನಾಗ್ತದ, ನಿವೃತ್ತಿ ಆಗ್ತದೆ. ಯಾವ ರೀತಿ ಆ ಗಡಿಗೆಗಳು ನಾಶ ಆಗ್ತಾವ, ಅದೇ ರೀತಿ ಕೂಡ ಒಡೆದು ಹೋಗ್ಬಿಡ್ತಾವ. ಅದೇ ರೀತಿ ಕೂಡ ಈ ಒಂದು ಸಂಸಾರ ಅನ್ನುವಂಥದ್ದು ನಿವೃತ್ತಿ ಆಗ್ತದೆ ಜ್ಞಾನದಿಂದ. ಅಜ್ಞಾನ ಯಾವಾಗ ಅಳಿತು ಅಂತಂದಾಗ ಇವೆಲ್ಲ ನಿವೃತ್ತಿ ಆಗ್ತದೆ. ಅದಕ್ಕೆ ಮತ್ತೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಜ್ಞಾನದಿಂದೇ ಮರವೇ ಅಳಿಯುವುದು, ಮರವೇ ಹಾನಿಯಿಂದ ಭೇದ ಬುದ್ಧಿ ಕೆಡುವುದು. ನೋಡು, ಈ ಅಜ್ಞಾನ ಹೋಯ್ತು ಅಂತಂದಾಗ ನಮ್ಮಲ್ಲಿರುವಂತ ಭೇದ ಬುದ್ಧಿ ಏನಿತ್ತು ಮೊದಲ, ಜ್ಞಾನ ಆಗೋಕ್ಕಿಂತ ಮುಂಚೆ ಇವೆಲ್ಲ ಕುಂತಿದ್ವು ಗಟ್ಟಿಯಾಗಿ ನಮ್ಮ ಹತ್ರ ಭೇದ ಬುದ್ಧಿಗಳು. ಹೆಂಗ ದೇವ್ರು ಬೇರೆ ಅದನ್ನ, ನಾನ್ ಬೇರೆ ಅದೀನಿ, ನೀನ್ ಬೇರೆ ಇದಿ, ಶಂಭುಲಿಂಗ ಬೇರೆ ಅದನ, ಅದು ಬೇರೆ ಐತಿ. ಭೇದ ಬುದ್ಧಿಯಿಂದ ಕೂಡಿತ್ತು ಈ ಮನಸ್ಸು. ಈಗ ಅಜ್ಞಾನದಿಂದ ಭೇದ ಬುದ್ಧಿ ಹೆಂಗಂತಂದ್ರ ಎಲ್ಲ ಬೇರೆ 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 ಇದೆ ಅನ್ನುವಂತ ಭಾವ. ಅದಕ್ಕೆ ಇಲ್ಲಿ ಕೂಡ ಹೇಳತ್ತಾರೆ. ಯಾಕಂದ್ರೆ ಒಂದೇ ಇರುವಂತದ್ದು ಏನು ಅಂದ್ರ, ಅಜ್ಞಾನ ಇರುವಂತದ್ದು ಅದು 5 ರೀತಿಯಿಂದ ಭೇದ ಬುದ್ಧಿ ತೋರ್ತದೆ. ಇಲ್ಲಿ ಅಂದ್ರ ಭೇದಗಳು ಜೀವ ಈಶ್ವರರ ಭೇದ, ಜೀವ ಬೇರೆ ಮತ್ತೆ ಈಶ್ವರ ಬೇರೆ ಅನ್ನುವಂಥ ಭೇದ ಹುಟ್ಟಿತು. ಮತ್ತೆ ಜೀವರಿಗೆ ಭೇದ, ಅವು ಬೇರೆ ಇವು ಬೇರೆ, ನಾನು ಬೇರೆ ನೀನ್ ಬೇರೆ ಅನ್ನುವಂಥದ್ದು ಜೀವರಿಗೆ ಭೇದ, ಅವ ಬೇರೆ ಇವ ಬೇರೆ ಅನ್ನುವಂಥದ್ದು. ಮತ್ತೆ ಜಡಗಳಲ್ಲಿ ಭೇದ, ಜೀವ ಮತ್ತ ಇವು ಕಲ್ಲು ಕಟ್ಟಿಗೆಗಳು ಇವೇನ್ ಕಾಣಿಸ್ತಾವ, ಇವ್ ಇಲ್ಲಿ ಭೇದ ಕಾಣುವಂಥದ್ದು. ಮತ್ತೆ ಜಡ ಈಶ್ವರ ಭೇದ. ನೋಡ್ರಿ, ಇದು ಜಡ ಮತ್ತೆ ಈಶ್ವರ ಭೇದ. ಜಡವಾಗಿರುವಂಥದ್ದು ಈ ಜಗತ್ತು, ಈಶ್ವರ, ಈ ರೀತಿಯಿಂದ ಭೇದ. ಮತ್ತೆ ಜಡದಲ್ಲಿ ಭೇದ, ಜಡದಲ್ಲಿ ಭೇದ. ಇವೆಲ್ಲ ಭೇದಗಳು ತೋರಕ್ ಶುರು ಆಗಿದ್ವು. ಯಾಕಂದ್ರೆ ಭೇದ ಬುದ್ಧಿ ಇತ್ತು ಮೊದಲ. ಕಲ್ಲು ಬೇರೆ, ಅದು ಬೇರೆ, ಕಬ್ಬಣ ಬೇರೆ, ಹಂಗ ಬೇರೆ, ಮತ್ತೆ ಜಡಗಳಲ್ಲಿ ಭೇದ ತೋರುವಂಥದ್ದು. ಈ ರೀತಿ ಭೇದಕ್ಕ ಒಳಗಾಗಿತ್ತು ಅಜ್ಞಾನ ಇದ್ದಾಗ. ಯಾವಾಗ ಈ ಜ್ಞಾನದಿಂದ ಅಜ್ಞಾನ ನಾಶ ಆಯ್ತು ಅಂತಂದಾಗ ಏನಾಯ್ತು, ಈಗ ಭೇದ ಬುದ್ಧಿ ನಾಶ ಆಗ್ತದೆ. ಯಾಕಂದ್ರೆ ಭೇದ ಬುದ್ಧಿ ನಾಶ ಆಯ್ತು ಅಂತಂದಾಗ ಅವಾಗೇನಾಯ್ತು, ಎಲ್ಲಾ ಕಡೆ
ನಿನ್ನ ಸ್ವರೂಪನೇ ಕಾಣಕ್ ಶುರು ಆಗ್ತದೆ. ಬೇರೆ ಬುದ್ಧಿ ಹೋಗ್ತದೆ. ಜ್ಞಾನ ಆಯ್ತು, ಅಜ್ಞಾನ ಕಳೀತು ಅಂತಂದಾಗ ಎಲ್ಲಾ ಕಡೆ ಏನ್ ಕಾಣ್ತದ? ಏನ ಪರಬ್ರಹ್ಮ ಸ್ವರೂಪನೇ, ನಿನ್ನ ಸ್ವರೂಪನೇ ಎಲ್ಲ ಕಡೆ. ಅದಕ್ಕೆ ಹೇಳ್ತಾರ ಅವರು, ಜಗವೆಂದಡಂ ತಾನೆ, ಜಗದೀಶನಂ ತಾನೆ, ಜಗದಾತ್ಮರೆಲ್ಲರಂ ತಾನೆ ಎಂದು ಬಗೆಯವತ್ತನೆ ಉತ್ತಮ ಅಂತ ಹೇಳ್ತಾರಲ್ಲ. ಜಗವೆಂದಡಂ ತಾನೆ, ಜಗದೀಶನಂ ತಾನೆ, ಜಗದಾತ್ಮರೆಲ್ಲರಂ ತಾನೆ ಎಂದು ಬಗೆಯವತ್ತನೆ ಉತ್ತಮ ನೋಡ ಅಂತ ಹೇಳ್ಕೊಂಡು ಬರ್ತಾರ. ಅನುಭವ ಸಾರದಾಗ ಹೇಳಿದಾರೆ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರೆ ಹೆಂಗಂತಂದ್ರ ಭೇದ ಬುದ್ಧಿ ನಾಶ ಆಗ್ತದ. ಭೇದ ಬುದ್ಧಿ ನಾಶ ಆಯ್ತು ಅಂತಂದಾಗ ಏನಾಗ್ತದ ನೋಡೋಣ. ಹಾನೋಪದಾನವನ್ನುಳ್ಳ ವಿಷಯ ಅದು ಇದೆಂಬ ಅನುಮಾನ ವಿಕೃತಿ ಪೋಪುದು ಅದು ಪೋಗಲೊಡನೆ. ಹಾನೋಪದಾನ ಅಂತಂದ್ರ ಏನು ಅಂತಂದ್ರ ಇಲ್ಲಿ ತ್ಯಾಗ ಗ್ರಹಣ ಉಳ್ಳದ್ದು ಅಂತ ಹೇಳತ್ತಾರ. ಇದು ಒಳ್ಳೇದದ, ಇದು ಕೆಟ್ಟದ್ದದ ಅನ್ನುವಂಥದ್ದು. ಯಾಕಂತಂದ್ರ ಇದು ಚೆನ್ನಾಗೈತೆ, ಈ ವಸ್ತು ನನಗ ಇರ್ಲಿ ಅನ್ನುವಂಥದ್ದು, ಈ ವಸ್ತು ಬೇಡ ಅನ್ನುವಂಥದ್ದು, ಇದೆಲ್ಲ ಭಾವ ಹೋಗ್ತದ ನೋಡ್ರಿ. ಅವಾಗ ಈ ವಸ್ತು ಬೇಕು, ಅದು ಹೆಂಗ ಭಾವದಲ್ಲಿ ಆಗ್ತದಂದ್ರ ಸರ್ವ ಕಿಲ್ವಿದಂ ಬ್ರಹ್ಮ ಅಂತ ಹೇಳ್ತಾರೆ. ಕಲ್ವಿದಂ ಬ್ರಹ್ಮ, ಸರ್ವ ಕಲ್ವಿದಂ ಬ್ರಹ್ಮ ಅಂತ ಕೂಡ ಹೇಳ್ತಾರೆ. ಯಾಕಂದ್ರೆ ಎಲ್ಲ ಕಡೆ ಬ್ರಹ್ಮನೇ ಕಾಣಕ್ ಶುರುವಾದಾಗ ಇನ್ನ ಈ ವಸ್ತು ಬೇಕು, ಈ ವಸ್ತು ಬೇಡ ಅನ್ನುವಂತ ಭಾವ ಏನಾರು ಇರ್ತದ ಅನ್ನತಿಗ? ಇರಂಗಿಲ್ಲ. ಅದಕ್ಕ ಇಲ್ಲಿ ಹೇಳ್ತಾರ, ಇದು ಒಳ್ಳೇದೈತಪ್ಪ, ಇದು ಕೆಟ್ಟದ್ದೈತೆ, ಇದು ಒಳ್ಳೇದಾದ, ಇದು ನನಗ ಬೇಕು, ಈ ರೀತಿ ಭಾವ ಏನಾಗ್ತದ, ಇದು ಇಷ್ಟದ್ದೈತೆ, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಈ ರೀತಿ ಏನಾಗ್ತದ ಅದಕ್ಕ ಹಾನೋಪದಾನ ಉಳ್ಳಂತ ಒಂದು ವಿಷಯ. ಈ ವಿಷಯ ಇದು ಹಿಂಗೈತೆ, ಇದು ಸರಿ ಐತಿ, ಇದು ಅನಿಷ್ಟವಾದಂಥದ್ದೈತಿ, ಇದು ಇಷ್ಟವಾದದ್ದಂತೆ ಆದಂತ ಇಷ್ಟನಿಷ್ಟ ಬುದ್ಧಿಯಲ್ಲಿ ನಾಶ ಆಗ್ತದ. ಯಾಕಂದ್ರ ಇದು ಇಷ್ಟ ಐತಿ, ಇದು ಕಷ್ಟ ಐತೆ ಅಂದ್ರ ಅನುಕೂಲ ಪ್ರತಿಕೂಲ. ಈ ಜ್ಞಾನ ಏನಾಗ್ತ ನಿವೃತ್ತಿ ಆಗ್ತದ. ಇದರಿಂದ ಒಳ್ಳೇದಾಗ್ತದೆ, ಇದರಿಂದ ಕೆಟ್ಟ ಆಗ್ತದ ಅನ್ನುವಂತ ಭಾವ ಪೂರ್ತಿ ನಿವೃತ್ತಿ ಆಗ್ತದ. ಯಾಕಂದ್ರ ಈ ಸ್ಥಿತಿ ನೋಡ್ರಿ ನಿಜ. ಅದು ಏನಂತಂದ್ರ ನಮ್ಗೆ ತಾತವ್ರು ಈ ವಿಷಯಗಳು ಹೇಳ್ತಿದ್ರು ನಮಗ. ಅಂದ್ರ ಒಬ್ಬ ಬ್ರಹ್ಮನಿಷ್ಠ ಸದ್ಗುರು ಹೆಂಗಿರ್ತಾನ, ಇದೆಲ್ಲಾ ಅದಕ್ ಜಗತ್ತಾಗ ಇನ್ನು ಮುಂದೆ ಬರ್ತಾವ ಬ್ರಹ್ಮನಿಷ್ಠತ್ವದ ವಿಚಾರಗಳನ್ನು ಬರ್ತಾವ. ಅವಾಗ ಬ್ರಹ್ಮನಿಷ್ಠತ್ವ ಹಿಂಗಿರ್ತಾರ ನೋಡ್ರಿ, ಜ್ಞಾನ ಆದ್ಮೇಲೆ ಹಿಂಗಿರ್ತಾರ ಅಂತ ಹೇಳ್ಬೇಕಾದಾಗ ನಮಗ್ ಹೆಂಗಿರ್ಬೋದಪ್ಪ. ಕೆಲವೆಲ್ಲ ಇಂಥ ಒಂದು ಜ್ಞಾನಿಗಳನ್ನ ನೋಡ್ಕೊಂತ ಬಂದ್ರು ಕೂಡ ನಮಗ್ ಪೂರ್ತಿ ಇದ್ರಾಗ ವಿಷಯಗಳು ಗೊತ್ತಿರ್ಲಿಲ್ಲಲ್ಲ. ಅವಾಗ ಕೇಳ್ತಾ ಇದ್ದಾಗ ಬ್ರಹ್ಮನಿಷ್ಠತ್ವ ಗುರುಗಳು ಹೆಂಗಿರ್ತಾರ ಅಂತ ತಾತವ್ರು ಹೇಳ್ತಿದ್ರು. ಕೆಲವು ಬಸವಾನಂದ್ರ ತಾತವ್ರು ಮಠದಲ್ಲಿ ಹೇಳಾಗ ನಮ್ಗೆ ಆಶ್ಚರ್ಯ ಆಗೋದು. ಯಾಕಂದ್ರೆ ನಮ್ಗೆ ಏನು ಗೊತ್ತಿರ್ಲಿಲ್ಲಲ್ಲ, ಮೊದಲು ಏನು ಗೊತ್ತಿರಂಗಿಲ್ಲ, ಯಾರಿಗೂ ಗೊತ್ತಿರಂಗಿಲ್ಲ. ಅವಾಗ ಅವ್ರು ಒಂದ್ ವಿಚಾರ ಹೇಳ್ತಿದ್ರು. ಇದು ಬಾಗಲಕೋಟೆ ಪರಮರಾಮರೂಢರು, ಚಿಕ್ಕ ರಾಮರೂಢರು ಆ ಸ್ಥಿತಿಯಲ್ಲಿ ಇದ್ದಾರ. ಬ್ರಹ್ಮನಿಷ್ಠತ್ವ ಸ್ಥಿತಿಯಲ್ಲಿ ಇದ್ದಾರ ಚಿಕ್ಕ ರಾಮರೂಢರು. ಅವ್ರದ್ದು ಸ್ವಲ್ಪ ವಿಷಯಗಳನ್ನ ಹೇಳ್ತಿದ್ರು ಅವರು. ನಮ್ಗ ಅನ್ನಿಸ್ತಿತ್ತು, ನಾವ್ ಯಾವಾಗ ನೋಡ್ಯಾವಪ್ಪ ಅಲ್ಲಿ ಹೋಗಿ. ಯಾಕಂದ್ರ ಅವ್ರಿಗೆ ಸ್ವಲ್ಪ ಲಾಸ್ಟ್ಗೆ ಪೂರ್ತಿ ಅವ್ರಿಗೆ ಬ್ರಹ್ಮನಿಷ್ಠತ್ವದಲ್ಲೇ ಇದ್ಬಿಟ್ಟಿದ್ರು ಅವರು. ಅವಾಗ ನಮಗ ಅನ್ಸೋದು, ಈ ಗ್ರಂಥದಾಗ ಇದ್ದಂಗೂ ಹಿಂಗೂ ಇರ್ತಾರ ಅನ್ನುವಂತ ಒಂದು ಆಶ್ಚರ್ಯ ಆಗೋದು. ಅವಾಗ ಹೇಳಿದಾಗ ನಾವ್ ಯಾವಾಗ ಹೋಗ್ಬೇಕು, ಒಂದ್ಸಲ ಹೋಗಿ ಅವ್ರ ದರ್ಶನ ತಗೊಳ್ಬೇಕು, ಹೆಂಗಿದ್ದಾರಂತ ನೋಡ್ಬೇಕಂತ ಮನಸ್ಸಿನಲ್ಲಿ ಬರ್ತಿತ್ತು. ಆದ್ರ ಬಾಗಲಕೋಟೆಗೆ ನಮ್ಗೆ ಯಾರು ಪರಿಚಯದವ್ರು ಇಲ್ಲ, ನಮ್ಮ ರಿಲೇಷನ್ ಇಲ್ಲ, ಯಾರು ಇಲ್ಲ, ಹೆಂಗ್ ಮಾಡೋದು ಅಂತ ಕೆಲವು ಸಲ ಹಿಂಗೆ ಅನ್ಕೊಳ್ತಾ ಇದ್ದೀವಿ. ಅನ್ಕೊಂಡಾಗ ಅದು ಅಚಾನಕ್ಕಾಗಿ ನಮ್ ರಿಲೇಷನ್ದವ್ರು ಬಾಗಲಕೋಟೆಯವರು ಅಲ್ಲ, ಅವ್ರ ಧಾರವಾಡ ಕಡೆ ಇದ್ದಂಥವ್ರು, ಅವ್ರ ಊರು ಅಲ್ಲ, ಸ್ವಂತ ಊರು ಅಲ್ಲ, ಏನೆಲ್ಲ ಬಾಗಲಕೋಟೆ ಒಳಗ ಅವ್ರ ಮದುವೆ ಕಾರ್ಯಕ್ರಮ ಇಟ್ಕೊಂಡ್ರು. ನಮಗ್ ಬಹಳ ಖುಷಿ ಆಯ್ತು. ಅಯ್ಯೋ ಎಂತ ಒಂದು ವಿಷಯ, ನಾವ್ ಅಲ್ಲಿ ತಾತವ್ರ ನೋಡ್ಬೇಕಂತಂದಿದ್ವಿ. ಮೊದ್ಲು ಏನ್ ಮಾಡೋಣ, ಮೊದ್ಲು ರಾಮರೂಢರ ಮಠಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ನಾವು ಬೆಂಗಳೂರಾಗಿದ್ದೀವಿ. ಆ ಸಂದರ್ಭದಲ್ಲಿ ತಕ್ಷಣ ನಾವು ಅಲ್ಲಿ ಹೋಗಿ ಮುಟ್ಬೇಕಾದ್ರೆ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಆಯ್ತು. ಅವ್ರೆಲ್ಲ ರಿಲೇಷನ್ದವ್ರು ಫೋನ್ ಮಾಡಿದ್ರು, ಬರ್ತೀನಿ ಅಂದ್ರ ನಮ್ದೇನು ಹಿಡಿಬೇಡ್ರಿ, ನಾವು 11-12 ಗಂಟೆಗೆ ನಿಮ್ಮ ಮದುವೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ನಾವು ಸೀದಾ ಮಠಕ್ಕೆ ಹೋದಿವಿ, ರಾಮರೂಢರ ಮಠಕ್ಕೆ.
ಬಟ್ ಅಲ್ಲಿ ಹೋದಾಗ ನಮ್ಗ್ ಗೊತ್ತಾಯ್ತು ನಿಜವಾಗಿ ಆ ಬಹಳ ಬಹಳ ಆಶ್ಚರ್ಯ ಅನಿಸ್ತು. ಯಾಕಂದ್ರ ಆ ಒಂದು ಬ್ರಹ್ಮನಿಷ್ಠತ್ವದಲ್ಲಿ ಇದ್ದಂತ ವ್ಯಕ್ತಿ ಯಾವ್ದು ಹೊರಗಿನ ಪರವೇ ಇರ್ಲಿಲ್ಲ ಅವರಿಗೆ. ಯಾಕಂದ್ರ ನಮ್ಗ ಅನಿಸ್ತದೆ ಈ ಗ್ರಂಥದಲ್ಲಿ ಒಂದು ವೇಳೆ ನಾವು ಅಂಥವ್ರು ನೋಡಿರ್ಲಿಲ್ಲ ಅಂದ್ರ ಹಿಂಗಿರ್ತಾರೆ ಏನ್ ಮಾಡ್ತಾರೆ ಅಂತ ಅನುಮಾನ ಆಗ್ತಿತ್ತು ಏನೋ ಗೊತ್ತಿಲ್ಲ. ಬಟ್ ಈ ಗ್ರಂಥದಲ್ಲಿ ಇರುವಂಥವ್ರು ನಾವು ನೋಡ್ಬಿಟ್ಟಿವಲ್ಲ, ಎಂತ ಒಂದು ಅದ್ಭುತ ಅಂತ ಅನಿಸ್ತದೆ ಇವಾಗ. ಯಾಕಂತಂದ್ರ ಆ ರೀತಿಯಲ್ಲಿ ನಡ್ಕೊಳ್ಳುವಂಥವ್ರು ಮತ್ತೆ ಇಂಥವ್ರೆಲ್ಲ ದರ್ಶನ ಆಗ್ಬೇಕಾದ್ರೂ ಕೂಡ ಬಹಳ ಜನ್ಮದ ಪುಣ್ಯನೇ ಅಂತ ಹೇಳ್ಕೊಳ್ಬೇಕಾಗ್ತದ. ಕೊನೆಗಾದ್ರೂ ಕೂಡ ಅವರು ಹೋದ್ಮೇಲೆ ಆದ್ರೂ ಕೂಡ ಲಾಸ್ಟ್ ಮಂಗಳಾರತಿ ನಮ್ಮಿಂದನೇ ಆದಂಥದ್ದು ಚಿಕ್ಕರಾಮರವ್ರದ್ದು. ಯಾಕಂದ್ರೆ ಬಹಳ ಜನ್ಮದ ಒಂದು ಪುಣ್ಯದ ಫಲ ಅಂತಾನೆ ಅನ್ಕೊಳ್ಬೇಕಾಗ್ತದ. ಯಾಕೆ ಹಿಂಗೆಲ್ಲ ಹೇಳುತ್ತದಂತಂದ್ರ ಇದು ಜ್ಞಾನ ಆದ್ಮೇಲೆ ಇದು ಒಳ್ಳೇದು ಇದು ಕೆಟ್ಟದ್ದು ಇದು ಹಂಗೈತೆ ಹಿಂಗೈತೆ ಅಂತ ಹೇಳ್ಕೊಳಿಕ್ಕೆ ಅಲ್ಲಿ ಏನ್ ಉಳ್ಕೊಂಡೇ ಇರಂಗಿಲ್ಲ ಜ್ಞಾನದಿಂದ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ ಯಾವ ರೀತಿ ಆನೋಪದಾನವನ್ನುಳ್ಳ ವಿಷಯ ಅದಿದೆಂಬ ಅನುಮಾನ ವಿಕೃತಿ ಪೋಪುದು ಅದು ಪೋಗಲೊಡನೆ. ಅದು ಹೋದ ತಕ್ಷಣನೇ ಮತ್ತೇನಾಗ್ತದ ನೋಡ್ರಿ, ಇದು ಒಳ್ಳೇದು ಇದು ಕೆಟ್ಟದ್ದು ಇದು ಹಿಂಗ್ ಮಾಡ್ಬೇಕು ಇದು ಬಿಡಬೇಕು ಅನ್ನುವಂಥದ್ದು ಅನುಕೂಲ ಮತ್ತು ಪ್ರತಿಕೂಲ ಈ ಜ್ಞಾನಗಳು ಎಲ್ಲ ನಿವೃತ್ತಿ ಆಗ್ಬಿಡ್ತದೆ. ಯಾಕಂತಂದ್ರ ಈ ರೀತಿ ಇಲ್ಲಿ ಆಗ್ತದ. ಮತ್ತ ಇಲ್ಲಿ ಹೇಳ್ತಾರ ಅದು ಹೋದ ತಕ್ಷಣನೇ ಈಗ ಎರಡನೇ ನುಡಿ ಹೇಳ್ತಾರ, ರಾಗ ವೈರವು ತೊಲಗೆ ಮಾಡಲಹುದ ಆಗದೆಂಬ ವಿಧಿ ನಾಶವದು ನಾಶವಹಿಸೆ. ಆಗ ಪುಣ್ಯ ಪಾಪ ಕರ್ಮಲಯವದು ಪಿಂಗಲಾಗಿ ದೇಹ ಭಾವ ನಷ್ಟವದರು ಅದರ ನಷ್ಟದೋಳು ಅನ್ನುವಂಥ ವಿಚಾರವನ್ನ ಹೇಳ್ತಾರ ಅವರು. ಏನಾಗ್ತದ ಮತ್ತೆ ಅಂತಂದ್ರ ಅದು ಹೋದ್ಮೇಲೆ ಇದು ಹೋದ್ಮೇಲೆ ಏನಾಗ್ತದ ಅಂತಂದ್ರ ಇಷ್ಟ ಅನಿಷ್ಟ ಬುದ್ಧಿಗಳು ನಾಶ ಆಗ್ತದೆ. ಅದಾದ್ಮೇಲೆ ರಾಗ ದ್ವೇಷಗಳು ಇವು ಕೂಡ ಏನಾಗ್ತಾವ, ನಾಶ ಆಗ್ಬಿಡ್ತಾವ. ಇದು ಇಷ್ಟ ಇದು ಇಷ್ಟ ಅದ ಇದು ಇಷ್ಟ ಇಲ್ಲ ಅಂತ ಅನುಕೂಲ ಪ್ರತಿಕೂಲಗಳು ಇವು ಕೂಡ ನಾಶ ಆದ ತಕ್ಷಣನೇ ಇಲ್ಲಿ ಏನ್ ಹೇಳ್ತಾರ, ರಾಗ ಮತ್ತ ದ್ವೇಷ ಇವು ಕೂಡ ನಷ್ಟ ಆಗ್ತಾವ, ನಾಶ ಆಗ್ತಾವ. ಯಾಕಂತಂದ್ರ ಇಲ್ಲಿ ಏನಂದ್ರ ವೇದಗಳಲ್ಲಿ ಹೇಳಿದಂತ ವಿಚಾರವಾಗಿರ್ಬಹುದು. ಏನ್ ಹೇಳ್ತಾರ, ರಾಗ ದ್ವೇಷ ಇವೆರಡು ಇಲ್ಲಿ ಹೋಗ್ತಾವ. ಯಾವ ರೀತಿ ಅಂತಂದ್ರೆ ಹೇಳ್ತಾರ, ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡು ಅನ್ನುವಂಥದ್ದು. ದುರಿತ ಕರ್ಮವನ್ನು ಒಲ್ಲದಿರು ಅಂದ್ರ ಅದನ್ನ ಮಾಡಕ್ ಹೋಗ್ಬೇಡ, ಆಮೇಲೆ ಪುಣ್ಯವನ್ನ ಮಾಡು. ಇವೆರಡು ಭಾವ ಹೋಗ್ಬಿಡ್ತಾವಲ್ಲಿ, ಮಾಡುವಂಥದ್ದು ಏನು ಉಳಿಯೋದೇ ಇಲ್ಲ ಅಲ್ಲಿ. ಇವೆರಡು ಭಾವ ಅಂದ್ರೆ ಕೆಲವೊಂದು ಇದೇ ತರ ಮಾಡ್ಬೇಕು ಅದೇ ತರ ಮಾಡ್ಬೇಕು. ಅದಕ್ಕೆ ಹೇಳ್ತಾರ, ಏನ್ ಹೇಳ್ತಾರ, ನೀತಿಗಳೆದು ಕಾಯ ಕರಣ ಕಾರ್ಯಗಳ ಭೂತ ಕಾರಣ ಪಂಚಕವ ನುಳಿದು ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂ ಜ್ಯೋತಿ ಸ್ವರೂಪ ನೀನಾಗುತ್ತಿಂತು ಭವಮಾಲೆಗೊಳಗಾದೆನೆಂಬುದೇ ಪುಸಿ ನಿನ್ನ ವಿವರಿಸಿ ನೋಡು ನೋಡಲೆ ಜೀವನೇ ವಿವರಿಸಿ ನೋಡು ನೋಡಲೆ ಜೀವನೇ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ನಿಜಗೊಂಡ್ರೆ ಬಹಳ ಚಂದ ಹೇಳಿದಾರ. ಯಾಕಂದ್ರ ಈ ರಾಗ ದ್ವೇಷಗಳು ನಿವೃತ್ತಿ ಆಗ್ತಾವ, ಇವುಗಳ ನಾಶದಿಂದ ವಿಧಿ ನಿಷೇಧಗಳು ನಾಶ ಆಗ್ತವೆ. ಇದು ಮಾಡ್ಬೇಕನ್ನುವಂಥದ್ದು ಇದು ಮಾಡ್ಬಾರ್ದು ಅನ್ನುವಂಥದ್ದು ಯಾವ್ದು ಉಳ್ಕೊಳಂಗೆ ಇಲ್ಲಲ್ಲಿ. ಯಾಕಂತಂದ್ರ ಇಷ್ಟು ದಿವಸ ಆತ ವೇದಗಳಿಗೆ ಕಿಂಕರನಾಗಿ ಕೇಳ್ತಾ ಇದ್ದ. ಹೆಂಗ್ ಕೇಳ್ತಿದ್ದತ್ತ, ಕಿಂಕರನಾಗಿ ಕೇಳಬೇಕಾಗಿತ್ತು ಕೇಳ್ದ. ಆದ್ರೆ ಇವಾಗ ಏನಾಗ್ಬಿಟ್ಟಾತ, ಶಂಕರನಾಗ್ಬಿಟ್ಟ ನೋಡ್ರಿ. ಯಾವ ನೇಮಗಳು ಇಲ್ಲಿತ್ತಗ. ಯಾಕಂತಂದ್ರ ಇವು ಜೀವನ್ ಮುಕ್ತನಾದಂತ ಜ್ಞಾನಿಗೆ ಯಾವ ನೇಮಗಳು ಇರಂಗಿಲ್ಲ. ಹಿಂಗೆ ಇರ್ಬೇಕೇನ್ರಿ, ಹಂಗ ಇರ್ಬೇಕೇನ್ರಿ, ಇಂಥವೆಲ್ಲ ನೇಮಗಳು ಇರಂಗಿಲ್ಲ ಅವ್ರಿಗೆ. ಯಾಕಂದ್ರೆ ಎಲ್ಲವನ್ನ ಮೀರಿರ್ತಾನಲ್ಲ, ದೇಶ ಕಾಲ ವಸ್ತು ಎಲ್ಲವನ್ನ ಮೀರಿರ್ತಾನದ.
ಹಂಗಾಗಿ ಅದಕ್ಕೆ ಹಿಂಗ ಮಾಡ್ಬೇಕು ಹಂಗ ಮಾಡ್ಬೇಕಂತ ಏನಾರ ವಿಧಿ ನಿಯಮಗಳು ಅದಾವೇನತ್ಗ? ಯಾವಾಗಿದ್ದು? ಮೊದಲಿದ್ದು. ಆದ್ರ ಈಗೇನಾಗಿದಾವ? ಅವು ಇಲ್ಲ ಈಗ. ವಿಧಿ ನಿಯಮಗಳು ಈಗೇನಾಗಿದಾವ? ಹೋಗಿದಾವ. ಯಾಕಂತಂದ್ರ ಇಲ್ಲಿ ಕೂಡ ಏನ್ ಹೇಳ್ತಾರ, ರಾಗ ದ್ವೇಷಗಳು ನಾಶ ಆಗ್ತಾವ. ಆಮೇಲೆ ಕೆಲವು ವಿಧಿ ನಿಷೇಧಗಳು ನಾಶ ಆಗ್ತಾವ. ಯಾವುದೇ ಒಂದು ಕಟ್ಟಳೆಗಳು ಇಲ್ಲ, ನಿಯಮಗಳು ಇಲ್ಲ. ಅಥವಾ ಹಿಂಗ ಇರ್ಬೇಕು ಹಂಗ ಇರ್ಬೇಕು ನಾವು ಬಹಳ ವಿಶೇಷವಾಗಿ ತಿಳ್ಕೊಳ್ಬೇಕು. ಯಾಕಂದ್ರ ಕೆಲವೊಂದೊಂದ್ಸಲ ಇಲ್ರಿ ಇವ್ರ ನಿಯಮಗಳು ಫಾಲೋ ಮಾಡಂಗಿಲ್ಲ, ಇಂಥ ಒಂದು ನಿಯಮಗಳು ಅದಾವಲ್ರಿ ಇವ್ರು ಮಾಡಂಗಿಲ್ಲ. ಯಾಕಂದ್ರ ಅದಕ್ಕೆ ಇದು ಪಕ್ಕ ಜ್ಞಾನ ಆಗ್ಬೇಕು. ಯಾಕಂದ್ರ ಅದಕ್ಕ ಪಕ್ಕ ಶ್ರವಣ ಆಗ್ಬೇಕು. ಈಗ ನಾವು ಸುಮ್ನೆ ಏನೋ ಅರ್ಧಂಬರ್ಧ ಇಲ್ರಿ ನಾವ್ ಚರ್ಚೆ ಮಾಡನ್ರಿ, ನಾವ್ ಕೂತ್ಕೊಳ್ಳನ್ರಿ, ಹಂಗ್ ಮಾಡನ್ರಿ, ಇದ್ರ ಬಗ್ಗೆ ಹಂಗ್ ಮಾಡಕ್ ಬರಂಗಿಲ್ಲ. ಇದು ಯಾಕೆ ಬರಂಗಿಲ್ಲ ಅಂದ್ರ ಶಾಸ್ತ್ರ ಪೂರ್ತಿ ಆಗ್ಬೇಕಲ್ಲ. ಎಲ್ಲ ಆದ ನಂತರನೇ ಚರ್ಚೆ ಮಾಡಿದ್ರೆ ವಿಷಯಗಳನ್ನ ಯಾಕಂದ್ರೆ ಸಂಶಯ ಇಲ್ದಂಗೆ ಇರುವಂಥದ್ದು ಇದು ಮೊದಲನೇ ಮಾತಂದ್ರ. ಅದಕ್ಕ ಇಲ್ಲಿ ನಮ್ಗ ಅನಿಸ್ತದೆ ಇಲ್ರಿ ಗುರುಗಳು ಈ ತರ ಕೆಲವೊಂದು ನಿಯಮಗಳು ಇರಂಗಿಲ್ಲ, ಅವ್ರಿಗೆ ಹಿಂಗಿರಂಗಿಲ್ಲ ಅಂತ. ಹೆಂಗಿದ್ದಾನೆ ಒಳಗಡೆ ಆ ಜ್ಞಾನಿ ಹೆಂಗಿದೆ ನಿನಗೇನು ಗೊತ್ತು? ಅದಕ್ಕೆ ಹೇಳ್ತಾರ ಜ್ಞಾನಿ ಹುಚ್ಚನಂಗಿರ್ತಾನ, ಮತ್ತ ಅದ ನಿಯಮಗಳು ಇಲ್ಲಲ್ರಿ ಏನಕ್ಕಾಗ್ತದೇನ? ಎಲ್ಲವನ್ನ ಮೀರಿ ಇರ್ತಾನತ, ಶಂಕರನಾಗಿರ್ತಾನ. ಅದಕ್ಕೆ ಯಾವ ನಿಯಮಗಳು ಕೊಡ್ತಿ? ಯಾವ ನಿಯಮಗಳು ಇರಂಗಿಲ್ಲ ಅದಕ್ಕೆ, ಎಲ್ಲವನ್ನ ದಾಟಿ ಇರ್ತಾನತ. ಅದಕ್ಕ ವಿಧಿ ನಿಷೇಧಗಳ ನಾಶ ಅವೆರಡೂ ಇರಂಗಿಲ್ಲ, ಯಾವುದೂ ಇರಂಗಿಲ್ಲ ಅದಕ್ಕ. ಅವು ಹೋದ ತಕ್ಷಣ ವಿಧಿ ನಾಶಗಳು ನಿಷೇಧಗಳು ಅವು ನಾಶ ಆದ ಇದು ಮಾಡ್ಬೇಕನ್ನುವಂಥದ್ದು, ಇದು ಮಾಡ್ಬಾರ್ದು ಅನ್ನುವಂಥದ್ದು ಇವ್ ಯಾವ ಉಳಿಯಂಗಿಲ್ಲ ಅಲ್ಲೇ ಅದನ್ನ ಹತ್ರ. ಇದರಿಂದ ಏನಾಯ್ತು ಅಂತಂದ್ರ ಮತ್ತ ಇಲ್ಲಿ ಹೇಳ್ತಾರ, ಆಗ ಪುಣ್ಯ ಪಾಪ ಕರ್ಮಲಯವದು ಪಿಂಗಲಾಗಿ ದೇಹ ಭಾವ ನಷ್ಟ ಅದರೊಳು ನಷ್ಟವಾಗಿ. ನೋಡ್ರಿ ಎಷ್ಟ್ ಚಂದ ಹೇಳ್ತಾರ. ಇದರಿಂದ ಏನಾಯ್ತು ಯಾವುದು ಅಂದ್ರ ವಿಧಿ ನಿಷೇಧಗಳ ನಾಶ ಆದ ತಕ್ಷಣನೇ ಎಂತ ಪಾಪ ಪುಣ್ಯಗಳ ನಾಶ ಆಗ್ತದ. ಪಾಪ ಪುಣ್ಯಗಳು ಕೂಡ ನಾಶ ಆಗ್ತದ. ಯಾಕಂತಂದ್ರ ಜ್ಞಾನಿಗಿವಿ ಯಾವ ಉಳ್ಕೊಳಂಗಿಲ್ಲ. ಏನು ಸಂಚಿತ ಕರ್ಮದಲ್ಲಿ ಪಾಪ ಪುಣ್ಯಗಳು ಏನಿರ್ತಾವ ಅವು ಯಾವ ಉಳಿಯಂಗಿಲ್ಲ. ಯಾಕಂದ್ರ ಇದು ಕೂಡ ಪಾಪ ಒಂದು ಕೂಡ ಬಂಧನನೇ, ಪುಣ್ಯ ಅನ್ನುವಂಥದ್ದು ಕೂಡ ಬಂಧನನೇ. ಭಾಳ ಪುಣ್ಯ ಮಾಡಾಕತ್ತೀವ್ರಿ, ಪುಣ್ಯ ಮಾಡಿ ಹಂಗ ಹೋದ್ರ ಮತ್ತ ಹುಟ್ಟಿ ಬರ್ಬೇಕತ್ತ. ಪುಣ್ಯ ಮಾಡಿ ಹಂಗ ಹೋದ್ರೆ ಮತ್ತೆ ಹುಟ್ಟಿ ಬರ್ಬೇಕಾಗ್ತದ. ಯಾಕಂದ್ರ ನಿಷ್ಕಾಮ ಪುಣ್ಯದ ಫಲದಿಂದ ಜ್ಞಾನ ಪಡ್ಕೊಳ್ಳುವಂಥದ್ದು. ನಾವಿಲ್ರಿ ಪುಣ್ಯ ಮಾಡಿವ್ರಿ ನಮಗ್ ಮೋಕ್ಷ, ಹಂಗ ಆಗಕ್ಕ ಸಾಧ್ಯ ಇಲ್ಲ. ಪುಣ್ಯ ಮಾಡಿದ್ರು ಕೂಡ ಯಾಕಂದ್ರ ಒಂದು ಕಬ್ಬಿಣದ ಬೇಡಿ, ಪಾಪ ಮಾಡಿದ್ದು ಕಬ್ಬಿಣ ಬೇಡಿ ಅನ್ಸ್ಕೊಳ್ಬಹುದು, ಪುಣ್ಯ ಮಾಡಿದ್ದು ಬಂಗಾರದ ಬೇಡಿ ಅನ್ಸ್ಕೊಳ್ಬಹುದು. ಎರಡು ಬಂಧಕ್ಕೆ ತಗೊಂಡ್ ಬರುವಂಥದ್ದು. ಯಾವ ರೀತಿ ಆದ್ರೂ ಕೂಡ ಪಾಪ ಮಾಡಿದ್ರು ಕೂಡ ಇದು ಶರೀರ ತಾಯಿ ಎನ್ನುವಂತ ಗರ್ಭಕ್ಕೆ ಬರ್ಲೇಬೇಕಾಗ್ತದ, ಪುಣ್ಯ ಮಾಡಿದ್ರು ಕೂಡ ತಾಯಿ ಎನ್ನುವಂತ ಗರ್ಭಕ್ಕೆ ಬರ್ಲೇಬೇಕಾಗ್ತದ, ಶರೀರ ತಟ್ಕೊಂಡು ಬರ್ಲೇಬೇಕಾಗ್ತದ. ಅದಕ್ಕ ಇದು ಏನಾಗ್ತದ ಈ ಜ್ಞಾನದಿಂದ ಅಂದ್ರೆ ಪುಣ್ಯ ಪಾಪಗಳ ನಾಶ ಆಗ್ತದ. ಯಾಕಂತಂದ್ರ ಯಾವ ಪುಣ್ಯನೂ ಉಳ್ಕೊಳಂಗಿಲ್ಲ, ಪಾಪನೂ ಉಳ್ಕೊಳಂಗಿಲ್ಲ. ಅದಕ್ಕೆ ಯಾವ ಪುಣ್ಯ ಪಾಪಗಳ ಲೇಪನ ಇರಂಗಿಲ್ಲ. ನೋಡ್ರಿ ಯಾವ್ದಾದ್ರು ಯಾಕಂದ್ರೆ ಪುಣ್ಯ ಪಾಪಗಳು ಇದ್ದಾಗ ನೋಡ್ರಿ ಎಷ್ಟು ಅದ್ಭುತ ಅದಿದು. ಅದಕ್ಕೆ ಇವು ಪಾಪ ಪುಣ್ಯಗಳು ನಾಶ ಆಗ್ಬಿಡ್ತದ. ಇದರಿಂದ ಏನಾಯ್ತು ಅಂತಂದ್ರೆ ಪಾಪ ಪುಣ್ಯ ಪಾಪ ಕರ್ಮಲಯವದು ಪಿಂಗಲಾಗಿ. ಪಾಪ ಪುಣ್ಯಗಳು ಹೋಗ್ಬಿಟ್ಟಾಗ ದೇಹ ಮತ್ತೆ ಬರ್ತದನ? ದೇಹ ಬರಂಗಿಲ್ಲ. ಯಾಕಂದ್ರ ಕರ್ಮದಿಂದ ಬಂದಂತ ಶರೀರ ಇದು ಬರುವಂಥದ್ದಿದು. ಇದಕ್ಕೆ ಶರೀರ ಕಾರಣವಾಗಿರುವಂತದ್ದು ಯಾವ್ದಾದ್ರು ಪಾಪ ಪುಣ್ಯ. ಈ ಪಾಪ ಪುಣ್ಯ ನಷ್ಟ ಆಯ್ತು, ನಾಶ ಆಯ್ತು ಅಂದಾಗ ಶರೀರ ಎಲ್ಲಿದ್ ಬರ್ತದ? ಅದಕ್ಕ ಜ್ಞಾನದಲ್ಲಿ ಅಷ್ಟು ಶಕ್ತಿ ಐತಿ ಇದ್ರಲ್ಲಿ, ಬಹಳಷ್ಟು ಈ ಜ್ಞಾನದಲ್ಲಿ ಅಡಿಗೆ ಅದ. ಇಷ್ಟೆಲ್ಲ ಆಗ್ತಾವ ನೋಡ್ರಿ. ಯಾಕಂತಂದ್ರ ಈ ದೇಹ ಭಾವ ನಷ್ಟ ಅದರೋಳು ನಷ್ಟದೋಳು. ಅದಕ್ಕ ಇದು ಹೆಂಗ ಆಗ್ತದ
ಅಂತಂದ್ರ ಈ ಪಾಪ ಪುಣ್ಯಗಳು ನಾಶ ಆಯ್ತು ಅಂತಂದಾಗ ಇದರಿಂದ ದೇಹದ ಒಂದು ಏನಾಗ್ತದ, ದೇಹ ಭಾವ ನಷ್ಟ ಆಗ್ತದ. ಈ ದೇಹ ಭಾವ ನಷ್ಟ ಆಯ್ತು ಅಂತಂದಾಗ ಈ ಜನನ ಮರಣ ರೂಪ ಸಂಸಾರ ಏನಾಯ್ತು, ನಿವೃತ್ತಿ, ಜನನ ಮರಣ ರಹಿತನನ್ನಾಗಿ ಆಗುವಂಥದ್ದು. ಮತ್ತೆ ಹುಟ್ಟು ಸಾವು ಏನಾರ ಆಗ್ತದ, ಅದರಿಂದ ನಿವೃತ್ತಿ, ಆ ದುಃಖದಿಂದ ನಿವೃತ್ತಿ ಆಗುವಂಥದ್ದು. ಜನನ ಮರಣ ರೂಪ ಸಂಸಾರ ಇಲ್ಲಿ ಇರಂಗಿಲ್ಲ, ಅಭಾವ ಆಗ್ತದೆ. ಈ ರೀತಿ ಕಾರಣವಾದಂಥ ಏನು ಅಜ್ಞಾನ ನಾಶದಿಂದ ಈ ಸಂಸಾರ ಅನ್ನುವಂಥದ್ದು ನಾಶ ಆಗ್ತದೆ ನೋಡ್ರಿ. ಯಾಕಂದ್ರೆ ಈ ಶರೀರ ಅನ್ನುವಂಥದ್ದು ನೋಡ್ರಿ, ಯಾಕಂದ್ರ ಈ ಪಾಪ ಪುಣ್ಯದಿಂದ ಈ ಶರೀರ ಅನ್ನುವಂಥದ್ದು ಏನು, ಯಾಕಂದ್ರ ಈ ಒಂದು ಪ್ರಾರಬ್ಧ ಕರ್ಮವನ್ನ ತೊಟ್ಕೊಂಡು ಬಂದದಕ್ಕಾಗಿ ಈ ಶರೀರ ಅನ್ಭೋಗ್ಸ್ಲಿಕ್ಕೆ ಬರುವಂತ ಇದು ಸಾಧನೆ, ಇದು ಅಷ್ಟನೇ ಶರೀರ. ಆದ್ರ ಈ ಒಂದು ಪಾಪ ಪುಣ್ಯಗಳ ಒಂದು ನಾಶನೆ ಆಗಿಬಿಟ್ಟಾಗ ಶರೀರದ ಒಂದು ಏನು ಜನನ ಮರಣ ಅನ್ನುವಂಥ ರೂಪ ಈ ಸಂಸಾರ ನಿವೃತ್ತಿ ಆಗ್ತದ. ಯಾಕಂದ್ರೆ ಇದೆಲ್ಲ ನಿವೃತ್ತಿ ಆಗ್ಬೇಕಾದ್ರೆ ಕಾರಣವಾದಂತ ಅಜ್ಞಾನ ನಾಶದಿಂದನೇ ಇವೆಲ್ಲ ಆಗ್ತಾವ. ಅಜ್ಞಾನ ನಾಶದಿಂದ ಈ ದುಃಖವಾದಂತ ಸಂಸಾರ ಅದಕ್ಕೆ ಹೇಳ್ತಾರೆ, ಇದು ಮೂಲ ಅಜ್ಞಾನ ಹೋಗ್ಬೇಕಾದ್ರ ನಾವು ಈ ಶ್ರವಣ ಬಹಳ ಅಗತ್ಯ. ಶ್ರವಣ ಮನನ ನಿಧಿಧ್ಯಾಸ ಬಹಳ ಮುಖ್ಯವಾದಂಥದ್ದು. ಇದರಿಂದನೇ ಅಜ್ಞಾನ ನಾಶ ಆಗುವಂಥದ್ದು, ಅತ್ಯಂತ ಆನಂದ ಏನನ್ನುವಂಥದ್ದು ಪ್ರಾಪ್ತಿಯಾಗುವಂಥದ್ದು. ಅದಕ್ಕೆ ಇವೆಲ್ಲ ದುಃಖಗಳಿಗೆ ಕಾರಣವಾಗಿರುವಂಥದ್ದು ಅಜ್ಞಾನ ಅಲ್ಲ, ಅಜ್ಞಾನ ಕಾರಣವಾಗಿರುವಂಥದ್ದು. ಇದು ನಾಶ ಆದ ತಕ್ಷಣನೇ ದುಃಖದಿಂದ ಕೂಡಿದಂತ ಈ ಸಂಸಾರ ಎಲ್ಲವೂ ನಾಶ ಆಗ್ತದ ಅನ್ನುವಂಥದ್ದು ಭಾವ ಬರುವಂಥದ್ದು. ಮತ್ತೆ ಇಲ್ಲಿ ಹೇಳ್ತಾರ 3ನೇ ನುಡಿಯಲ್ಲಿ, ಮತ್ತೆ ಸಂಸ್ಕೃತಿಗೆ ನಿರಾಕರಣಬಹುದು ಮೇಲುತ್ತಮ ಸಹಜವೆನಿಪವಸ್ಥೆ ಬಳಿಕ ಬಿತ್ತರಿಸಲರಿದಾದ ಸುಖವ ಸೆಲೆ ನೆಲೆಸಿತ್ತದೀಗ ಶಂಭುಲಿಂಗವಾಗಿ ತಾನಿಪ್ಪಿರುವುದು ಅನ್ನುವಂಥ ವಿಚಾರವನ್ನ ಅವರು ಹೇಳತ್ತಾರ. ಏನ್ ಹೇಳ್ತಾರ ಅಂದ್ರ, ಈ ಸಂಸಾರ ಎಲ್ಲ ನಾಶ ಆಯ್ತು ಅಂದಾಗ ಈ ಜ್ಞಾನದಿಂದನೇ ಇಂಥ ದುಃಖವನ್ನ ಅಳಿದು ನಂತರ ಏನಾಗ್ತದ ಅಂತಂದ್ರ ಸಹಜ ಅವಸ್ಥೆ ಬರುವಂಥದ್ದು. ಏನ್ ಹೇಳ್ತಾರ ಅವರು, ಸಂಸ್ಕೃತಿಗೆ ನಿರಾಕರಣಬಹುದು ಮೇಲುತ್ತಮ ಸಹಜ ವಿನಿಪವಸ್ಥೆ. ಇದರಿಂದ ಏನಾಗ್ತದ, ಸಂಸ್ಕೃತಿ ಅಂದ್ರೆ ಈ ಸಂಸಾರ ಅನಿವೃತ್ತಿ ಆಗ್ತದ. ಜನನ ಮರಣ ಅನ್ನುವಂತ ಈ ಸಂಸಾರ ಏನಾದ ಅದು ನಿವೃತ್ತಿ ಆಗ್ತದ. ಆಮೇಲೆ ಏನಾಗ್ತದ, ಸಹಜ ವಿನಿಪ ಅವಸ್ಥೆ. ಹೆಂಗಂತಂದ್ರ ಸಹಜ ಅನ್ನುವಂಥದ್ದು ಈ ದಶಮನ ದೃಷ್ಟಾಂತವನ್ನ ಅವರು ಕೊಡ್ತಾರ. ದಶಮನು ಒಂದು ನದಿ ದಾಟಿ ಹೋಗಿರ್ತಾರ ಅನ್ನುವಂಥ ವಿಚಾರವನ್ನ ಹೇಳತ್ತಾರ ಅವರು. ಯಾಕಂತಂದ್ರ ದಶಮನ್ ತನ್ನನ್ನ ಮರ್ತು ಏನ್ ಮಾಡ್ತಾನ, ಎಷ್ಟು ಜನ ಬಂದಿದೀವಿ ನದಿ ದಾಟಿ ನೋಡೋಣ, ಎಷ್ಟು ಜನ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರು ಒಂದು 10 ಜನ ನಿಂತುಕೊಂಡು 1 2 3 4 ಅಂತ ಹೆಣಸ್ತಾರ. ಆದ್ರ ತನ್ನನ್ನ ಬಿಟ್ಟಿರ್ತಾನತ. ತನ್ನನ್ನ ಮರ್ತು ಏನ್ ಮಾಡ್ತಾನತ, ಇಲ್ಲ ಇನ್ನು ಒಬ್ರಿಲ್ಲ ಸತ್ತನು ಅಂತ ಹೇಳ್ಬಿಟ್ಟು ಅವ್ರು ದುಃಖ ಪಡ್ತಿರ್ತಾರ. ಯಾಕಂತಂದ್ರ ಅವ್ರು ಯಾವಾಗ ಅಲ್ಲಿ ಇಲ್ಲ ಅಂತ ಹೇಳಿ ದುಃಖ ಪಡ್ತಾ ಇರ್ಬೇಕಾದಾಗ ಅಲ್ಲಿ ಆಪ್ತ ಒಬ್ಬ ವ್ಯಕ್ತಿ ಹೋಗ್ತಿರ್ತಾನ. ಆತ ಬಂದು ಯಾಕೆ ಕಳ್ತಾ ಇದ್ದೀರಿ ಅಂತ ಕೇಳಿದಾಗ, ಇಲ್ಲ ನಾವು ಹೊಳಿ ದಾಟಿ ಬರ್ಬೇಕಾದಾಗ ಒಬ್ರು ಹೋಗ್ಬಿಟ್ಟಿದಾರ ಅಂತ ಅವ್ರು, ಅದಕ್ಕ ನಮ್ಗೆ ಈ ದುಃಖಕ್ಕೆ ಕಾರಣ ಆಗ್ಯದ ಅಂತ ಹೇಳತ್ತಾರೆ. ಅವಾಗ ನಿಲ್ರಿ ಅಂತ ಹೇಳ್ಬಿಟ್ಟು ಅವ 1 2 3 4 ಅಂತ ಹೇಳ್ಬಿಟ್ಟು ಆತ ಹೆಣಸ್ತಾನ. 10 ಜನ ಅಲ್ಲೇ ಇರ್ತಾರ. ಇದನ್ನ ತಿಳ್ಕೊಂಡು ಅವಾಗ ಏನು ಅನಿಸ್ತದ ಆತ ಹೇಳ್ತಾನ. ಹೇಳ್ಬಿಟ್ಟು ಆಮೇಲೆ ಬಾ ನಿನ್ನದ್ರಾಗೆ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು, ಈಗ ಇಲ್ಲ 10 ಮಂದಿ ಇದ್ದೀರಿ ಅಂತ ಹೇಳ್ತಾನ ಆತ. ಹೇಳಿದ್ಮೇಲೆ ಇನ್ನೊಬ್ಬನ್ ನೋಡು ನೀನು ಎಣಸ್ಬೇಕಾದ್ರ ಅಂತ ಹೇಳ್ಬಿಟ್ಟು ಅದಾಗ ಎಲ್ಲ ಎಣಸುವಂತ ಬರ್ತಾನ 9. ಆದ್ರ ಆತ ಹೇಳ್ತಾನೆ ತನ್ನನ್ನ ಹಿಡ್ಕೊಂಡು ಅವಾಗ 10ನೇದವ ಅಂತ ಅದಕ್ ಗೊತ್ತಾಗ್ಬಿಡ್ತ, ನಾನೇ ದಶಮ ಅಂತ ಅದಕ್ ಗೊತ್ತಾಗ್ಬಿಡ್ತದ. ಯಾಕಂದ್ರ ಆತ ತೋರಿಸ್ತಾನ, ಆಪ್ತ ಒಬ್ಬ ವ್ಯಕ್ತಿನೂ ತೋರಿಸ್ತಾನ, ಮತ್ತೆ ಅದ್ರಾಗ ಗೊತ್ತಾಗ್ಬಿಡ್ತ ದಶಮ
ನಾನೇ ಇದ್ದೀನಿ ಅಂತ ಹೆಣ್ಸವನು ಕೂಡ ಹೇಳ್ತಾನೆ. ಈ ರೀತಿಯಾಗಿ ಆ ಒಂದು ದಶಮನು ನಾನು ಅಂತ ಯಾವ ರೀತಿ ನಿಶ್ಚಯ ಮಾಡ್ತಾನ, ಅವಾಗ ಅವ್ರಿಗೆ ಏನಾಗ್ತದೆ, ಆ ದುಃಖ ಆಗಿ ಒಬ್ರು ಕಳ್ಕೊಂಡು ಹೋಗಿದಾರ ಅನ್ನುವಂತ ದುಃಖ ಅವ್ರಿಗೆ ಹೋಗ್ತದೆ. ಯಾಕಂದ್ರೆ ಎಲ್ಲ ಇದ್ದೀವಿ, ನಾನು ಇದ್ದೀನಿ, ದಶಮ ನಾನು ಇದ್ದೀನಿ ಅನ್ನುವಂತ ವಿಚಾರ ಅವ್ರಿಗೆ ಆಗ್ತದೆ. ಹಂಗಾಗಿ ಏನಾಗ್ತದ, ಆ ದುಃಖವನ್ನ ಅದು ದುಃಖ ನಿವೃತ್ತಿ ಆಗ್ತದತೆ. ಆಮೇಲೆ ಖುಷಿ ಆಗ್ತದಲ್ಲ, ಇದ್ದೀವಿ, ಹೊಸ ಮಂದಿ ಇದ್ದೀವಿ ಅಂತಂದಾಗ ಖುಷಿ ಆಗ್ತದ. ಆ ದಶಮನೆ ನಾನು ಇದ್ದೀನಿ ಅನ್ನುವಂತ ಭಾವದಲ್ಲಿ ಅದಕ್ಕೂ ಖುಷಿ ಆಗ್ತದ. 10 ಮಂದಿ ಕೂಡ್ಕೊಂಡು ಎಷ್ಟು ಗದ್ದಲ ನಡೆದಿರ್ತದಲ್ಲ, ಆ ವಿಚಾರದಾಗ ಬಹಳ ಗೊಂದಲ ಆಗಿರ್ತದ. ಇಲ್ಲ ಇದ್ದೀವಿ, ಯಾರು ಹೋಗಿಲ್ಲ, ದಶಮನ ನಾನು ಇದ್ದೀನಿ ಅನ್ನುವಂತ ಭಾವ ಏನು ವ್ಯಕ್ತಪಡಿಸ್ತಾನ, ಆಮೇಲೆ ಎಲ್ಲ ಸೇರ್ಕೊಡ್ಕೆ ಮಾಮೂಲಿ ನಡೀತಾ ಹೋಗ್ತಾರ. ಆದ್ರ ಅಲ್ಲಿ ದಾರಿಯಲ್ಲಿ ಹೋಗ್ಬೇಕಾದ್ರೂ ಕೂಡನು ಆತ ನಾನು ದಶಮನು ಅಂತ ಏನಾದ್ರು ಅಂತ ಹೋಗ್ತಾನೇನೋ ಅಂದ್ರೆ ಇಲ್ಲ, ಅಲ್ಲಿ ಮಾತ್ರ ಅಂದಿರ್ತಾನೆ. ದಾರಿಯಲ್ಲಿ ಹೋಗ್ಬೇಕಾದಾಗ ಮಾಮೂಲಿ ತರ ಹೋಗ್ತಾನ. ಮತ್ತೆ ನಾನು ದಶಮ ಅದಿನಿ ಅನ್ನುವಂಥದ್ದೇನು ಅನ್ಕೊಳ್ತಾನೆ ಅನ್ನಂದ್ರೆ ಇಲ್ಲ, ಅದ್ಯಾವ್ದು ಅನ್ಕೊಳಂಗಿಲ್ಲ, ಸಹಜ ಸ್ಥಿತಿಯಲ್ಲಿ ಇರ್ತಾನೆ. ಆ ರೀತಿ ಹೆಂಗದು ಅದೇ ರೀತಿ ಕೂಡ ಈ ಒಂದು ಗುರು ವಾಕ್ಯದಿಂದ ಈ ಗುರುವಿನ ಮುಖಾಂತರ ಶ್ರವಣ ಮಾಡಿದಾಗ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದನ್ನ ಅಲ್ಲೇ ಆಗುವಂಥದ್ದು, ಜ್ಞಾನ ಆಗುವಂಥದ್ದು ಅಹಂ ಬ್ರಹ್ಮಾಸ್ಮಿ. ಈ ರೀತಿ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಆ ಭಾವ ಕೂಡ ಹೋಗಿ ಸ್ವರೂಪ ಸ್ಥಿತಿಯಿಂದ ಇರುವಂಥದ್ದು. ಅಹಂ ಬ್ರಹ್ಮಾಸ್ಮಿ ಇದ್ದೀನಿ ಅನ್ನುವಂಥ ಭಾವ ಕೂಡ ಅಲ್ಲಿಗೆ ಹೋಗಿ ಸ್ವರೂಪ ಆ ಸ್ಥಿತಿಯಿಂದ ಇರುವುದಕ್ಕ ಏನ್ ಹೇಳ್ತಾರೆ, ಸುಮ್ನೆ ಮಾಮೂಲಿ ಯಥಾರ್ಥವಾಗಿರುವಂಥದ್ದು, ಯಥಾರ್ಥ ಸ್ವರೂಪದಲ್ಲಿ ಯಥಾರ್ಥವಾಗಿರುವಂಥದ್ದು, ಅಲ್ಲಿ ಏನೂ ಒಂದಿಲ್ಲ. ಈ ರೀತಿ ಸಹಜ ಅವಸ್ಥೆ ಅಂತ ಹೇಳ್ತಾರೆ. ಈ ಅವಸ್ಥೆ ಯಥಾರ್ಥವಾಗಿರುವಂಥದ್ದು, ಆತನ ಸ್ವರೂಪ ಸ್ಥಿತಿಯಲ್ಲೇ ಇರುವಂಥದ್ದು. ನಮ್ಮ ಗುರು ಮುಖಾಂತರ ಕೇಳಿ ಶ್ರವಣ ಮಾಡಿದಾಗ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದೇನೋ ಅದಕ್ಕೆ ಆಗ್ತದ, ಗೊತ್ತಾಗ್ತದ. ಅದಾದ್ಮೇಲೆ ಮತ್ತೆ ಆ ಭಾವನ ಹೋಗಿ ಸಹಜ ಸ್ಥಿತಿಯಲ್ಲಿ ಇರುವಂಥದ್ದು, ಸ್ವರೂಪ ಸ್ಥಿತಿಯಲ್ಲೇ ಇರುವಂಥದ್ದು ನೋಡ್ರಿ. ಆ ರೀತಿಗೆ ಏನ್ ಹೇಳ್ತಾರ, ಸಹಜ ಅವಸ್ಥಾ ಒಂದು ಅಂತ ಹೇಳ್ತಾರ, ಹೆಸರು ಹೇಳ್ತಾರ ಅದಕ್ಕೆ. ಯಾಕಂತಂದ್ರ ಇಲ್ಲಿ ಕೂಡ ಕೆಲವು ವಿಚಾರಗಳನ್ನ ಅವ್ರು ಹೇಳ್ತಾರ. ಏನ್ ಹೇಳ್ತಾರಪ್ಪ ಅಂತಂದ್ರ, ಇಲ್ಲಿ ಸಹಜ ಬಳಿಕ ಬಿತ್ತರಿಸಲರಿದಾದ ಸುಖವ ಸೆಲೆ ನೆಲೆಸಿತ್ತದೀಗ ಶಂಭುಲಿಂಗವಾಗಿ ತಾನಿಪ್ಪಿರುವುದು ಅಂತ ಅನ್ನುವಂಥದ್ದು ಹೇಳ್ತಾರ. ಏನ್ ಹೇಳ್ತಾರ ಅಂದ್ರೆ ಇಲ್ಲಿ ಕೂಡ ಕೆಲವು ವಿಚಾರಗಳನ್ನ ಹೇಳ್ತಾರ. ಸಹಜ ಅವಸ್ಥೆ ಅನ್ನಿಸ್ತದ. ಯಾಕಂದ್ರ ಒಂದು ಈ ಜ್ಞಾನದ ಒಂದು ಅವಸ್ಥೆಯಲ್ಲಿ, ಅಜ್ಞಾನದ ಈ ಅಂದ್ರ ಸಪ್ತಾವಸ್ಥೆಗಳಲ್ಲಿ ಕೆಲವು ಮೊದಲಿನ 3 ಅಜ್ಞಾನ ಕಾಲದ ಅವಸ್ಥೆಗಳು ಇರ್ತಾವ. ಅಜ್ಞಾನದ ಕಾಲದಲ್ಲಿ ಇರುವಂತ ಅವಸ್ಥೆಗಳು ಯಾವುವು ಅಂತಂದಾಗ ನಾವು ಅದು ವಿಕ್ಷೇಪ ಆಗಿರ್ಬೋದು, ವಿಕ್ಷೇಪ ಮತ್ತೆ ಆವರಣ, ಇದು ಮತ್ತೆ ಅಜ್ಞಾನ, ಇವು ಇರುವಂಥವು. ಯಾವಾಗ ಅಂತಂದ್ರ ಹೇಳ್ತಾರ ಅವರು, ಸಪ್ತಾವಸ್ಥೆಗಳಲ್ಲಿನ ಮೊದಲಿನ 3 ಅಜ್ಞಾನ ಕಾಲದಲ್ಲಿರುವಂತ ಅವಸ್ಥೆಗಳು, ಮತ್ತೆ ಜ್ಞಾನ ಕಾಲದ ಅವಸ್ಥೆಗಳು ಕೂಡ 3 ಅದಾವ. ಮೊದಲ ಅಜ್ಞಾನ ಅವಸ್ಥೆಯಲ್ಲಿರುವಂತ 3 ಅವಸ್ಥೆಗಳು, ಜ್ಞಾನ ಆದ್ಮೇಲೆ ಆಗುವಂತ 3 ಅವಸ್ಥೆಗಳು, ಜ್ಞಾನ ಕಾಲದ 3 ಅವಸ್ಥೆಗಳು, ಮತ್ತೆ ಜ್ಞಾನ ಅಜ್ಞಾನ 2 ಹೋಗಿ ಸಹಜ ಅವಸ್ಥೆಯಲ್ಲಿ ನಿಲ್ಲುವಂಥದ್ದು ಕೂಡ ಸಹಜ ಅವಸ್ಥೆ ಅಂತ ಹೇಳ್ತಾರೆ. ಯಾವುದು ಅಜ್ಞಾನ ಆವರಣ ವಿಕ್ಷೇಪ, ಇದು ಕೂಡ ನಿವೃತ್ತಿ ಆಗುವಂಥದ್ದು. ಜ್ಞಾನ ಕಾಲದಲ್ಲಿ ಆಗುವಂಥದ್ದು ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ಮತ್ತೆ ಶೋಕ ನಿವೃತ್ತಿ, ಇವು ಕೂಡ ಜ್ಞಾನ ಆದ ನಂತರ ಈ ರೀತಿ ಬರುವಂತಹ ಜ್ಞಾನ ಅಜ್ಞಾನ, ಇವೆರಡು ಅವಸ್ಥೆಗಳು, ಈ ಜ್ಞಾನ ಅಜ್ಞಾನ ಇವೆರಡೂ ಹೋಗ್ತಾವ, ಹೋಗಿ ಸಹಜ ಅವಸ್ಥೆಯಲ್ಲೇ ಇರುವಂಥದ್ದು, ಯಾವ ಇರಂಗಿಲ್ಲಲ್ಲೇ ಎಲ್ಲಾ ಹೋಗ್ಬಿಡ್ತಾವ ನೋಡ್ರಿ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಬಿತ್ತರಿಸಲರಿದಾದ ಸುಖದ ಸೆಲೆ ನೆಲೆಸೆತ್ತಿದೀಗ ಶಂಭುಲಿಂಗವಾಗಿ ತಾನಿಪ್ಪಿರುವುದು ಅಂತ ಹೇಳ್ತಾರ. ಯಾವ ರೀತಿ ಅಂತಂದ್ರ ಇಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ, ವರ್ಣಿಸ್ಲಿಕ್ಕೆ ಬಾರದೆ ಇರುವಂತ ಅಂತ ಆನಂದ ಸ್ವರೂಪದಲ್ಲಿ ಇರ್ತಾನತ. ಯಾಕಂದ್ರ ಇಂಥ ಒಂದು
ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂತಹ ಸಚ್ಚಿದಾನಂದ ಸ್ವರೂಪ. ಆ ಶಂಭುಲಿಂಗನ ಒಂದು ಸ್ವರೂಪದಲ್ಲೇ ಆತ ಇರ್ತಾನೆ ನೋಡ್ರಿ. ಈ ಸ್ವರೂಪ ಅವಸ್ಥೆಯೇ ಮುಕ್ತಿ ಅಂತ ಹೇಳಿಸ್ಕೊಡ್ತಾವ. ಹಿಂಗೆಲ್ಲ ಬರ್ತಾವ ನೋಡ್ರಿ. ಮೊದಲೇ ಎಷ್ಟೊಂದು ವಿಚಾರಗಳನ್ನ ಹೇಳ್ತಾರೆ. ಇವೆಲ್ಲ ಜ್ಞಾನದಿಂದ ಈ ರೀತಿಯಾಗಿ ಪಡ್ಕೊಳ್ಳುವಂಥದ್ದು. ಅದಕ್ಕೆ ತಿಳಿಯುವುದು ಈ ಪರಿಯೋಳು ಮುಕುತಿ ದೊರೆಯುವುದೆಂದು ಹೇಳಿಸಿ ನಿಗಮ ನಿಷ್ಠರೆನಿಪ್ಪ ಯೋಗಿಗಳು ಅಂತ ಹೇಳ್ತಾರ. ಯಾಕಂದ್ರೆ ವರ್ಣನೆ ಮಾಡ್ಲಿಕ್ಕೆ ಬರದೇ ಇರುವಂತ ಒಂದು ಆನಂದ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ರೂಪ ಮೋಕ್ಷ ಆಗ್ತದಂತ ಹೇಳ್ತಾರೆ. ಹಿಂಗ ಹೇಳೋದ್ರಿಂದ ಕೂಡ ಈ ಕೆಲವೊಂದು ಮತವಾದಿಗಳ ಬಗ್ಗೆ ಕೂಡ ಹೇಳ್ತಾರೆ. ಯಾಕಂದ್ರೆ ಅವರು ಇದು ಹೆಂಗಾಗ್ತದ ಅದು ಹೆಂಗಾಗ್ತದ ಅಂತ ಅವ್ರು ಕೆಲವೊಂದು ಮತವಾದಿಗಳು ನಾನಾ ರೀತಿಯಿಂದ ಹೇಳ್ತಾರೆ. ಮತ್ತೆ ಈ ನ್ಯಾಯ ಮತವಾದಿಗಳು, ಆಮೇಲೆ ಸಾಂಖ್ಯಾದಿ ಎಲ್ಲ ಇವು. ಯಾಕಂತಂದ್ರ ಕೆಲವೊಂದು ವಿಚಾರಗಳನ್ನ ಅವರು ಹೇಳ್ತಾರೆ. ಕೆಲವ್ರೆಲ್ಲ 21 ಪ್ರಕಾರದ ಈ ದುಃಖ ಏನ್ ನಾಶ ಆಗ್ತದ ಅದಕ್ಕ ಮೋಕ್ಷ ಅಂತ ಕೂಡ ಹೇಳತ್ತಾರ. ಕೆಲವರು ನ್ಯಾಯ ವೈಶೇಷಿಕರು ಏನ್ ಹೇಳತ್ತಾರ, ಈ ಮತದವರು 3 ದುಃಖಗಳು, ಯಾಕಂತ ಅವ್ರು ಕೂಡ ಹೇಳ್ತಾರ 21 ದುಃಖಗಳ ಒಂದು ನಿವೃತ್ತಿ, ಅದಕ್ ಮೋಕ್ಷ ಅಂತ ಹೇಳ್ತಾರ. ಸಾಂಖ್ಯರು ಕೆಲವೊಂದು ಹೇಳ್ತಾರ, ಅವರು ತ್ರಿತಾಪಗಳ ಒಂದು ದುಃಖದ ನಾಶವೇ ಮೋಕ್ಷ ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ, ಕೆಲವೊಂದು ವಿಚಾರಗಳನ್ನ ಹೇಳ್ತಾರ. ಅವರು ನಾಶ ಆಗುವಂಥದ್ದೇ ಮೋಕ್ಷ ಅಂತ ಹೇಳ್ಯಾರ. ಅವರು ಏನಂದ್ರ ಈ ದುಃಖಗಳೇನ್ ನಾಶ ಆಗ್ತದ, ಆದ್ರ ನಾಶನೇ ಅದು ಆ ದುಃಖದ ನಾಶ ಹೊರತು ಅವ್ರು ಸುಖದ ವಿಚಾರಗಳನ್ನ ಹೇಳಿಲ್ಲ. ಅವರು ದುಃಖನೇ ನಾಶ ಆಗ್ತದ, ಅದರಿಂದನೇ ಮೋಕ್ಷ ಅನ್ನುವಂತ ವಿಚಾರದಲ್ಲಿ ಹೇಳಿದರ ಹೊರತಾಗಿ ದುಃಖ ನಾಶ ಆಗಿ ಮತ್ತೆ ಸುಖದ ಒಂದು ಭಾವವನ್ನ ಅವ್ರು ಹೇಳಲಿಲ್ಲ. ಅದಕ್ಕ ಇಲ್ಲಿ ಕೂಡ ವೇದಾಂತದೊಳಗ್ ಏನ್ ಹೇಳ್ತಾರ, ವೇದಾಂತದಲ್ಲಿ ಹೇಳ್ತಾರ ದುಃಖದ ಅಭಾವ ಹೇಳ್ತಾರ, ದುಃಖದ ನಿವೃತ್ತಿ, ಆಮೇಲೆ ಸುಖವಾಗಿರುವಂಥದ್ದು ಸುಖದ ಭಾವ, ಇವೆರಡನ್ನ ಹೇಳ್ತಾರೆ ವೇದಾಂತಿಗಳು. ಅಂದ್ರ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಸ್ಥಿತಿ. ಅದು ಒಂದ್ ಸಲ ದುಃಖ ಹೋಯ್ತು ಅಂತಂದ್ರ ಅದ್ ಯಾವತ್ತು ಇನ್ನೊಂದ್ಸಲ ಬಂದಿರಬಾರ್ದು. ಅತ್ಯಂತ ದುಃಖ ನಿವೃತ್ತಿ ಅಂದ್ರೆ ಒಂದ್ಸಲ ಹೋದ್ ಮತ್ ತಿರ್ಗ ಬರಬಾರ್ದು. ಆನಂದ ಯಾವಾಗ ನಮ್ಗ ಆಯ್ತು ಅಂತಂದ್ರೆ ಅದ್ ಮತ್ತೆ ಇನ್ನೊಂದ್ಸಲ ಬಿಟ್ಟು ಹೋಗಿರ್ಬಾರ್ದು. ಅಂಥದ್ದು ಅತ್ಯಂತ ಆನಂದ ಆಗುವಂಥದ್ದು, ಅತ್ಯಂತ ದುಃಖ ನಿವೃತ್ತಿ ಇರುವಂಥದ್ದು, ಈ ರೀತಿಯಿಂದ ಹೇಳುವಂಥದ್ದು ಅವ್ರು. ಯಾಕಂದ್ರೆ ಈ ರೀತಿಯಾಗಿ ಕೆಲವೊಂದು ಅನ್ಯ ಮತವಾದಿಗಳು ಹೇಳುವಂಥದ್ರಲ್ಲಿ ಕೆಲವು ದೋಷಗಳು ಅದಾವ. ಅದಕ್ಕೆ ಆ ವಿಚಾರವನ್ನ ಹೇಳಿ ಇಲ್ಲಿ ಏನಂತಂದ್ರ ಜ್ಞಾನವನ್ನ ಆದ್ಮೇಲೆ ಈ ರೀತಿ ಜ್ಞಾನ ಆಗುವಂಥದ್ದು. ಅದಕ್ಕೆ ಈ ರೀತಿ ತಿಳ್ಕೊಂಡಾಗಿಂತ ಒಂದು ಪರಮಾನಂದದ ಸ್ಥಿತಿ ಹಿಂಗಾಗ್ತದ, ಜ್ಞಾನ ಹಿಂಗಾಗ್ತದ, ದೃಢ ಅಪರೋಕ್ಷ ಜ್ಞಾನ ಆಗ್ತದ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಈ ರೀತಿ ಆದಾಗ ದೃಢ ಅಪರೋಕ್ಷ ಜ್ಞಾನ ತಾನೇ ಶಂಭುಲಿಂಗ ಅನ್ನುವಂಥ ಭಾವ ಅಲ್ಲಿ ಆಗಿ ಅಂತ ಪರಮಾನಂದದ ಸ್ಥಿತಿಯಲ್ಲಿ ಮಹಾತ್ಮರು ಇರ್ತಾರ. ಅದಕ್ಕೆ ತಿಳಿಯುವುದಿ ಪರಿಯೋಳು ಮುಕುತಿ ದೊರೆಯುವುದೆಂದೇಳಿಸಿ ನಿಗಮ ನಿಷ್ಠರೆನಿಪ ಯೋಗಿಗಳು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ಕೊಂಡು ಬಂದಿದಾರ. ಮತ್ತೆ ನಾಳೆ ವಿಚಾರ ನೋಡೋಣ. ಮುಂದಿನ ವಿಚಾರ ಒಂದೆರಡು ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರ.